ವಾಗರ್ತ ವಿವ ಸಂಪ್ರೋಕ್ತವು ವಾಗರ್ತ ಪ್ರತಿಪತ್ತಯೇ ಜಗತ ಪಿತರು ಒಂದೇ ಪಾರ್ವತಿ ಪರಮೇಶ್ವರ. ವ್ಯಾಸಪೀಠದಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯ ಗುರುಗಳಿಗೆ ಶಿರಸಾಷ್ಟಾಂಗ ವಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಈ ಅದ್ಭುತ ಕಾರ್ಯಕ್ರಮದಲ್ಲಿ ಬಂದು ನೆರೆದಿರುವಂತಹ ನನ್ನ ಎಲ್ಲ ಆತ್ಮೀಯ ಹಿಂದೂ ಸಮಾಜ ಬಂಧುಗಳೇ, ದೇಶಾದ್ಯಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜದ ಜಾಗೃತಿಗಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಆಯೋಜನೆ ಮಾಡಲಾಗಿದೆ. ಬಳ್ಳಾರಿಯಲ್ಲೂ ಕೂಡ ನಗರದಲ್ಲೇ ಸುಮಾರು 34 ಕಡೆಗಳಲ್ಲಿ ಈ ರೀತಿಯ ಕಾರ್ಯಕ್ರಮ ನಡೆಯುವುದಿದೆ. ಈ ಕಾರ್ಯಕ್ರಮದ ಔಚಿತ್ಯ ಏನು? ಹಿಂದೂ ಸಮಾಜ ತನ್ನ ಭವಿತವ್ಯವನ್ನ ಹೇಗೆ ಬಲಗೊಳಿಸಬಹುದು, ಸಮಾಜದ ಮುಂದಿರುವಂತಹ ಸವಾಲುಗಳು ಏನು, ಅದಕ್ಕಿರುವಂತಹ ಪರಿಹಾರ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ವಿಷಯ ಮಂಥನಕ್ಕಾಗಿ ನಾವು ಈ ಸಂಧ್ಯಾ ಕಾಲದಲ್ಲಿ ಇಲ್ಲಿ ನೆರೆದಿದ್ದೇವೆ. ಒಬ್ಬ ಉರ್ದು ಕವಿ ಒಂದು ಕಡೆ ಹೇಳ್ತಾರೆ, ए दीने मिजाज की बेवाक बेड़ा जिसके निशाए पहुंचे अक्साए अलम, ये न अम्मा में अड़का न कुलजुम में जिसका किए पै सफर सातों समंदर डूब गया दहाने गंगा में आकर ಅನ್ನುವಂತ ಮಾತ್ರ ಹೇಳ್ತಾನೆ. ನಮ್ಮ ಮತದ ವಿಜಯಿ ಹಡಗು ಅದು ಇಡೀ ಜಗತ್ತಿನಾದ್ಯಂತ ತನ್ನ ವಿಜಯಿ ಪತಾಕೆಯನ್ನು ಹಾರಿಸ್ತಾ 7 ಸಮುದ್ರಗಳನ್ನು ಪಾರು ಮಾಡಿತು. ಅಮ್ಮನ ಕಾಡಿಯಲ್ಲಿ ಕೂಡ ಅದನ್ನು ತಡೆಯಲಿಕ್ಕಾಗಲಿಲ್ಲ, ಕೆಂಪು ಸಮುದ್ರದಲ್ಲೂ ಅದು ಮುಳುಗಲಿಲ್ಲ. ಆದರೆ ಭಾರತಕ್ಕೆ ಬಂದಾಗ ಅದು ಗಂಗೆಯ ಒಡಲಲ್ಲಿ ಒಂದು ಮುಳುಗಿ ಹೋಯಿತು ಅನ್ನುವಂಥ ಮಾತನ್ನ ಒಬ್ಬ ಉರ್ದು ಕವಿ ಹೇಳ್ತಾರೆ. ಹಾಗಾದ್ರೆ ಗಂಗೆಯ ಒಡಲಲ್ಲಿ ಅಂತಹ ಶಕ್ತಿ ಏನಿತ್ತು ಅಂತ ಕೇಳಿದ್ರೆ, ಜಗತ್ತಿನ ಎಲ್ಲ ಮತಾಂಧ ಶಕ್ತಿಗಳ ದಾಳಿಯ ನಂತರ ಕೂಡ ಭಾರತ ಇವತ್ತಿಗೂ ಬದುಕಿಕೊಂಡಿದೆ. ಅದಕ್ಕೆ ಕಾರಣ ಈ ನೆಲದ ಒಂದು ಅದ್ಭುತವಾದಂತಹ ಸಂಸ್ಕೃತಿ. ಪರಮ ಪೂಜ್ಯ ಸ್ವಾಮೀಜಿಯವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇದು ಹೇಳಿಕೆ ನಮ್ಮದು ಶರಣರ ಭೂಮಿ. ಅನೇಕ ಮತ ಸುಧಾರಣಾವಾದಿಗಳು ನಮ್ಮ ಸಮಾಜದಲ್ಲಿ ಬಂದು ಹೋದರು. ಯಾವುದನ್ನ ವೇದಗಳು ಹೇಳಿರೋ ಆಪಾತಾರಣ ಅವಸ್ಥಾನ ಅಂತ ಭುವನ ಬ್ರಹ್ಮಾಂಡ ಮಾವೀಶ್ವರ ಜ್ಯೋತಿ ಸ್ಫಾಟಿಕ ಲಿಂಗಮೌಳಿ ವಿಲಸತ್ಪೂರ್ಣ ಎಂದು ಮಾತಾಮೃತೈಹಿ. ಬಹಳ ತಿಳಿದವರಿಗೆ, ಸಂಸ್ಕೃತ ತಿಳಿದವರಿಗೆ ಮಾತ್ರ ಪರಮಾತ್ಮನ ಆ ಪರಮೋನ್ನತವಾದಂತಹ ಅವತಾರ, ಆ ಸ್ವರೂಪದ ಕಲ್ಪನೆ ಇತ್ತು. ಜನಸಾಮಾನ್ಯರಿಗೆ ಅದನ್ನು ಹೇಳಬೇಕು ಅಂತ ಹೇಳಿ ಬಸವಣ್ಣವರು ಹೇಳಿದರು. ಇಳೆಯಗಲ, ಮಿಗೆಯಗಲ, ಮುಗಿಲಗಲ, ನಮ್ಮಗಲ, ನಿಮ್ಮಗಲ, ಆಕಾಶದಿಂದ ತತ್ತ ನಿಮ್ಮ ಶ್ರೀಮುಗುಡ, ಪಾತಾಳದಿಂದ ನಿಮ್ಮ ಶ್ರೀಚರಣ, ಅಗಮ್ಯ ಅಗೋಚರ ಲಿಂಗವೇ ನನ್ನ ಕರಸ್ಥಲದಲ್ಲಿ ಚುರುಕಾಗಿರಯ್ಯ ಅಂತ ಹೇಳಿ ನಮ್ಮ ಹಳ್ಳಿಯ ಜನರಿಗೆ ಆ ವೇದಾಂತದ ಸಂದೇಶವನ್ನು ಕೊಟ್ಟಂತ ಬಸವಣ್ಣನವರು, ನಾರಾಯಣ ಗುರುಗಳು ಎಲ್ಲ ಮಹಾನುಭಾವರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತ ಕೆಲಸವನ್ನು ಮಾಡಿದರು. ಅವರೆಲ್ಲರ ಚಿತ್ರವನ್ನು ನಾವಿಲ್ಲಿ ಹಾಕಿದ್ದೀವಿ. ಇದು ಕೇವಲ ಒಂದು ದೇಶ ಅಂದ್ರೆ ಒಂದು ಭೌಗೋಳಿಕವಾದಂತಹ ರಾಜಕೀಯದ ಗಡಿ ಅಲ್ಲ. ಈ ದೇಶ ಅಂದ್ರೆ ಯಾವುದೋ ನಕ್ಷೆ, ಯಾವುದೋ ಭಾಷೆಯ ಜನ ಒಂದಷ್ಟು ವಾಸ ಮಾಡುವಂತ ಪ್ರದೇಶ, ನಗರ, ಹಳ್ಳಿಗಳ ಗುಚ್ಛ ಅಲ್ಲ. ಈ ದೇಶ ಅಂದ್ರೆ ತಾಯಿ ಭುವನೇಶ್ವರಿ. ಬೆಳಗೆದ್ದು ನಾನು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ನೆನೆಯೋಳ ಎದ್ದೊಂದು ಗಳಿಗೆ ಆ ಭೂಮಿ ತಾಯಿಯ ನೆನೆದೇನ ಅಂತ ಹೇಳುವಂತ ಜನಪದದ ಹಳ್ಳಿಯ ಆ ಮಾತಿನಿಂದ ಹೇಳುದು. ಇಡೀ ಜಗತ್ತಿನಾದ್ಯಂತ ಇರುವಂತಹ ಎಲ್ಲ ಜನರಿಗೆ ಭೂಮಿ ಅಂದ್ರೆ ನಮ್ಮ ತಾಯಿ ಎನ್ನುವಂತ ಆ ಮಹೋನ್ನತವಾದಂತಹ ಸಂದೇಶವನ್ನು ಕೊಟ್ಟಂತ ಮಾತಾ ಭೂಮಿ ಪುತ್ರೋಹ ಪೃಥ್ವಿಯ.
ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಹೇ ವಿಷ್ಣುವಿನ ಪತ್ನಿಯಾದಂತಹ ಭೂದೇವಿ, ದಿನನಿತ್ಯ ನಿನ್ನನ್ನು ನಾನು ಕಳಿತೀನಿ, ನನ್ನನ್ನ ಕ್ಷಮಿಸಬೇಕು ಅಂತ ಹೇಳಿ ಆಕೆಗೆ ಕೊಡಮೊಟ್ಟು ನಮ್ಮ ದಿನಚರಿಯನ್ನ ಆರಂಭಿಸುವಂತ ಒಂದು ಭವ್ಯವಾದಂತಹ ಸಂಸ್ಕೃತಿ ಭಾರತದ ಸಂಸ್ಕೃತಿ. ಹಾಗಾಗಿ ನಮ್ಮ ಸೈನಿಕರು ಗಡಿಯಲ್ಲಿ ಬಲಿದಾನ ಮಾಡುವಾಗ ಹೇಳ್ತಾರೆ, ए माइते तू तेरी तू पिघल कर तू शेर के बच्चे पाले हैं, एक लाल हुआ बलिदान तो क्या 100 लाल तेरे रखवाले हैं. ಹೊರಬಂದ್ರೆ ಸಾವಿರ ಹುಡ್ತಾರೆ ಅಂತ ಭವ್ಯವಾದಂತ ಒಂದು ತಾಯಿ ನೆಲ ಈ ಭಾರತದ ಮಾತೆ, ಈ ಸಂಸ್ಕೃತಿ. ಅದನ್ನ ಬ್ರಿಜೇಂದ್ರ ಅವಸ್ಥಿ ಅವರು ಅದ್ಭುತವಾಗಿ ಹಿಂದಿಯಲ್ಲಿ ಹೇಳ್ತಾರೆ. ನಮಗೆ ಜನ್ಮ ಕೊಟ್ಟವಳು ಮನೆಯಲ್ಲಿರುವಂತಹ ತಾಯಿ ಅಂತಾದ್ರೆ ಅವಳಿಗಿಂತ ದೊಡ್ಡವಳು ಮತ್ತೊಬ್ಬಳು ತಾಯಿ ಇದ್ದಾಳೆ ನಮಗೆ. जन्मदायिनी से बड़ा और एक माई है, जिसके ललाट हिमगिरी के ऊंचाई है, पदों में अरब बंद सिंधु गहराई है, पदों में अरब बंद सिंधु गहराई है, बाई ब्रह्मपुत्र दाई सिंधु की कलाई है. आनंद ಹೇಳ್ತಾರೆ ಅವರು, रोम रोम इसके धुले है रक्त स्नान से, कण कण इसके बरे है बलिदान से, पोर पोर इसके बरे है गुणगान से ಅನ್ನುವಂತ ಮಾತನ್ನು ಹೇಳ್ತಾರೆ. ಬಲಿದಾನದ ಕಾರಣಕ್ಕಾಗಿ ಈ ಮಣ್ಣು ಉಳಿದು, ಸುಮ್ಮನೆ ಈ ಮಣ್ಣು ಉಳಿದಲ್ಲ. ಕ್ರಿಸ್ತಶಕ 712ರಲ್ಲಿ ಮೊಹಮ್ಮದ್ ಬಿನ್ ಕಾಸಿಂ ಭಾರತದ ಮೇಲೆ ದಂಡೆತ್ತಿ ಬರ್ತಾನೆ. ಇಸ್ಲಾಮಿನ ದಾಳಿಗೆ ಭಾರತದೊಳಗೆ ಸಿಂಧಿನ ಪರಿಸರಕ್ಕೆ ಬಂದ ರಾಜ ದಾಹಿಯ ಸೇನ ಅಷ್ಟು ವರ್ಷಗಳ ಕಾಲ ಅನೈತಿಕವಾಗಿ ಗೋಡೆಯ ತರ ಶತ್ರುಗಳನ್ನು ತಡೆದು ನಿಲ್ಲಿಸಿದಂತ ಆ ಸಿಂಧನ ಗೋಡೆ ಕುಸಿದು ಹೋಯಿತು. ವಯೋವೃದ್ಧರಾದಂತಹ ದಾಹಿಯ ಸೇನ ಸತ್ತು ಹೋದ. ಇಡೀ ಶತ್ರುಗಳ ಸೈನ್ಯ ದೇಶದ ಒಳಗೆ ನುಗ್ಗಿ ಬಂತು. ಸಿಂಧ್ ಪರಾಕ್ರಮವಾಗಿ ಹೋಯಿತು. ಆ ಸಿಂಧು ಮುರಿದ ನಂತರ, ಆ ಸಿಂಧುವಿನ ಗೋಡೆ ಪತನ ಆದ ನಂತರ ಮುಂದಿನ 500 ವರ್ಷಗಳ ಕಾಲ ರಜಪೂತರ ಹೋರಾಟ ಮಾಡ್ತಾರೆ. ಮುಂದಿನ 500 ವರ್ಷಗಳ ಕಾಲ ರಜಪೂತರ ಹೋರಾಟ. ಒಂದಲ್ಲ, ಎರಡಲ್ಲ, ಮೂರಲ್ಲ, ತಲಾಂತರದಿಂದ 50-60 ತಲೆಮಾರುಗಳನ್ನ ರಣಭೂಮಿಯಲ್ಲಿ ರಜಪೂತರು ಕಳೆದರು. ಒಪ್ಪಂದ ಮಾಡ್ಕೊಳ್ಳಬಹುದಿತ್ತು. ಧರ್ಮವನ್ನು ತ್ಯಾಗ ಮಾಡಿ ಆ ಪಾಪಿಗಳ ಜೊತೆ ಕೈ ಜೋಡಿಸಬಹುದಿತ್ತು, ಮಾಡಲಿಲ್ಲ. ಕೈಯಲ್ಲಿ ಹಿಡಿದಂತ ಆ ನಂಗೆ ತಲವಾರನ್ನ ಕೆಳಗಡೆ ಹಿಡಿದೆ, ಕುದುರೆಗಳಿಂದ ಹಿಡಿಯದೆ ನಿರಂತರವಾಗಿ 500 ವರ್ಷಗಳ ಕಾಲ ಭಾರತದ ಧರ್ಮ ಸಂಸ್ಕೃತಿಯ ಉಳಿವಿಗಾಗಿ ತ್ರಿಲೋಚನ ಪಾಲ, ಭೀಮಪಾಲ, ಅನಂಗಪಾಲ, ಈ ಕಡೆಯಲ್ಲಿ ವಿಕ್ರಮಾದಿತ್ಯ, ನಮ್ಮ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿಯಿಂದ ಆರಂಭಿಸಿ ಎಲ್ಲರ ಹೋರಾಟಗಳು 500 ವರ್ಷಗಳ ಕಾಲ ನಡೆಯಿತು. ಆ ರಜಪೂತರು ಕೇವಲ ಒಂದು ಯುದ್ಧವನ್ನು ಸೋತರು. 1119ರ ಆ ತರೈನ ಒಂದು ಯುದ್ಧವನ್ನು ಸೋತರು. ಆ ಶತ್ರುಗಳು ಮುಂದೆ ಕೆಳಗೆ ದಕ್ಷಿಣದವರೆಗೆ ಹೊಡ್ಕೊಂಡು ಬಂದರು. ದಕ್ಷಿಣದವರೆಗೂ ಶತ್ರುಗಳ ದಾಳಿ. ಹಂಬೆ ಹಳೆ ಬೀಡಿನಲ್ಲಿ ಅಡಿಗಡಿಗೆ ಹರಡಿರುವ ಕಲ್ಲು ಕಲ್ಲಿನ ಕದೆಗೂ ಹೊಸ ಬಾನುಲಿಯನ್ನು ಇತಿಹಾಸದುದ್ದಕ್ಕೂ ಕೊಲೆ ಸುಲಿಗೆಗೊಳಗಾಗಿ ದೈತ್ಯರ ಅತ್ಯಾಚಾರಕ್ಕೆ ಆಹಾರವಾದ ಬಂಧು ಭಗಿನಿಯರ ಒಡಲ ಸಂಕಟದ ಬೆಂಕಿಯನ್ನು ಕೆಳಗಿ ಭೂಮಿಯನ್ನು ದೇಶಕ್ಕೆ ತೋರಬೇಕು ಸರಿಯಾದ ಹಾದಿ. ದೇಶಕ್ಕೆ ಸರಿಯಾದ ಹಾದಿಯನ್ನು ತೋರಿಸೋದಕ್ಕೆ ಒಬ್ಬ 3ನೇ ವೀರ ಬಳ್ಳಾರಿ ಎಂದು ನಿಂತುಕೊಳ್ತಾರೆ. ಇವತ್ತು RSS ಅಲ್ಲಿ ಬೈಠಕನ್ನು ಮಾಡ್ತಾ ಇರುವುದು ಅವರು. ಆವತ್ತು ಬೈಠಕ್ ಮಾಡ್ತಾರೆ 13ನೇ ಶತಮಾನದಲ್ಲಿ. ಎಲ್ಲಿ? ತಿರುವಣ್ಣಾಮಲೈಯಲ್ಲಿ ಬೈಠಕ್ ಮಾಡ್ತಾರೆ. ತಿರುವಣ್ಣಾಮಲೈಯಲ್ಲಿ ಬೈಠಕನ್ನು ಮಾಡಿ ಎಲ್ಲ ಹಿಂದೂ ರಾಜರನ್ನು ಒಗ್ಗೂಡಿಸ್ತಾನೆ. ನೀವು ತಮಿಳರಿರ್ಬೋದು, ಕೇರಳದವರಿರ್ಬೋದು, ಕನ್ನಡಿಗರಿರ್ಬೋದು, ಹಿಂದಿಯವರಿರ್ಬೋದು, ಮಹಾರಾಷ್ಟ್ರದವರಿರ್ಬೋದು, ಆದರೆ ಭಾಷೆಗಳು ಬೇರೆ ಆದರೂ ಕೂಡ ನಮ್ಮ ಸಂಸ್ಕೃತಿ ಒಂದೇ. ಇವತ್ತಾಗಿರುವಂತಹ ದಾಳಿ ಅದು ಸಾಮಾನ್ಯ ದಾಳಿ ಅಲ್ಲ, ನಮ್ಮ ಸಂಸ್ಕೃತಿಯ ಮೇಲೆ ಆಗ್ತಿರುವಂತಹ ದಾಳಿ, ನಮ್ಮ ರಾಷ್ಟ್ರದ ಮೇಲಾಗಿರುವಂತಹ ದಾಳಿ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಒಂದಾಗಬೇಕು ಅನ್ನುವಂಥ ಸಂದೇಶವನ್ನು ಕೊಟ್ಟ ತಿರುವಣ್ಣಾಮಲೈಯಲ್ಲಿ ರಾಜರನ್ನು ಒಗ್ಗೂಡಿಸ್ತಾನೆ. 200 ರಾಜರ ಒಂದು ಒಕ್ಕೂಟವನ್ನು ರಚನೆ ಮಾಡ್ತಾನೆ. 40 ವರ್ಷಗಳ ಕಾಲ ಅರಮನೆ ಇಲ್ಲ, ಪರಿಚಾರಕರಿಲ್ಲ, ಕಾಡು ಗುಡ್ಡದಲ್ಲಿ ಸೇನೆಯನ್ನು ಕಟ್ಟಿಕೊಂಡು 90ರ ವಯೋವೃದ್ಧ ಆ 3ನೇ ವೀರ ಬಳ್ಳಾರಿಯ ಹೋರಾಟ. ಎಂತಹ ಅದ್ಭುತವಾದಂತಹ ಹೋರಾಟ. ಹೇಳ್ತಾರೆ, ನನಗೆ ರಾತ್ರಿ ಮಲಗಿದ್ರೆ ನಿದ್ದೆ ಬೀಳೋದಿಲ್ಲ, ಕಿವಿಯಲ್ಲಿ ಬಂದು ಹೊಯ್ಸಳ ಹೊಯ್ಸಳ ಅಂತ ಹೇಳ್ತಾರೆ. ಹೊಯ್ಸಳ ವಂಶದಲ್ಲಿ ಹುಟ್ಟಿದ್ದೇನೆ. ಆವತ್ತು ನಮ್ಮ ಮೂಲ ಪುರುಷ ಹೊಯ್ಸಳ ವಂಶವನ್ನು ಆರಂಭ ಮಾಡಿದ. ಈ ಪಾಪಿಯ ಕಾಲದಲ್ಲಿ ಹೊಯ್ಸಳರ ವಂಶ ಸತ್ತು ಹೋಗ್ತಾ ಇದೆ. ಈ ವಂಶವನ್ನು ಉಳಿಸಬೇಕು, ನನ್ನ ಸಮಾಜವನ್ನು ಉಳಿಸಬೇಕು, ಮಠ ಮಂದಿರವನ್ನು ಉಳಿಸಬೇಕು ಅಂತ ಹೇಳಿ 90ರ ವಯೋವೃದ್ಧ ಹೋರಾಟವನ್ನು ಮಾಡ್ತಾ ಕಣ್ಣನ್ನೂರಿನ ಯುದ್ಧದಲ್ಲಿ ಪತನ ಆಗ್ತಾನೆ. ಆ ಸಂದರ್ಭದಲ್ಲಿ ವಿದ್ಯಾರಣ್ಯರು, ಇದೇ ಮಣ್ಣು, ಈ ಮಣ್ಣಿಗೆ, ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಪುವಲಿಕ್ಕೆ ಕಾರಣ ಇದೆ. ನನಗೆ ಹಲವಾರು ಕಡೆಯಿಂದ ಕಾರ್ಯಕ್ರಮ ಕರೆದ್ರು, ಎಲ್ಲೂ ಬರಲಿಲ್ಲ. ಬಳ್ಳಾರಿಯ ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದಿದ್ದೀನಿ ಅಂತ ಕೇಳಿದ್ರೆ, ಇದು ವಿಜಯನಗರ ಹುಟ್ಟಿದಂತ ಪವಿತ್ರ ನೆಲ. ಇದು
ವರಹ ಧ್ವಜವನ್ನು ಹಾರಾಡಿಸುತ್ತಾ ಭಾರತದ ಧರ್ಮ ಸಂಸ್ಕೃತಿಯನ್ನ 300 ವರ್ಷಗಳ ಕಾಲ ಕಾಪಾಡಿದಂತ ಪರಮ ಪವಿತ್ರವಾದಂತ ನೆಲ ಈ ಬಳ್ಳಾರಿ ನೆಲ. ಈ ಮಣ್ಣಿನಿಂದ ಹೋಗಬೇಕಿರೋದು ಕಲ್ಲನ್ನು ಎತ್ಕೊಂಡು ಹೋಗ್ತೀನಿ. ಯಾಕಂತ ಕೇಳಿದ್ರೆ ಆ ಕಲ್ಲಿಗೆ ಒಂದಲ್ಲ ಒಂದು ಕಾಲದಲ್ಲಿ ಹಕ್ಕ ಬುಕ್ಕ ಹರಿಹರರು, ಬುಕ್ಕರಾಯ, ಭೂಪತಿ, ಶ್ರೀಕೃಷ್ಣ ದೇವರಾಯನ ಕುದುರೆಯ ಕಾಲು ಎಲ್ಲರನ್ನು ಎಡವಿದ್ದ ಗುರುತು ಇರುವುದರಲ್ಲಿ ಆ ಮಣ್ಣಿನಲ್ಲಿ ಅಂತ ಪರಮ ಪವಿತ್ರವಾದಂತಹ ಶಕ್ತಿ ಈ ಮಣ್ಣಿನಲ್ಲಿದೆ. ಇದೇ ಮಣ್ಣಿನಿಂದ ಶ್ರೀರಾಮಚಂದ್ರ ಧರ್ಮಕ್ಕಾಗಿ ಹೋರಾಟವನ್ನು ಮಾಡಬೇಕಿದ್ರೆ ಇದೇ ಕಲ್ಲು ಬಂಡೆಗಳ ಮಧ್ಯದಿಂದ ವಾಲಿ, ಸುಗ್ರೀವ, ಕಪಿಸೇನೆಯರು ಅವರೆಲ್ಲರೂ ಕೂಡ ಇದೇ ಮಣ್ಣಿನಿಂದ ಹೊರಟರು. ಎಲ್ಲಿಗೆ ಹೋಗ್ತಾ ಇದೀವಿ, ಯಾಕೆ ಹೋಗ್ತಾ ಇದೀವಿ, ನಮ್ಮ ಲಾಭ ಏನು ಅಂತ ನೋಡಲಿಲ್ಲ. ರಾಷ್ಟ್ರದ ಕಾರ್ಯ, ದೇವರ ಕಾರ್ಯ, ಧರ್ಮದ ಕಾರ್ಯ ಅಂತ ಹೇಳಿ ಲಂಕೆಯ ಪಾರನ್ನ ಕಡಲಿನ ಮೇಲೆ ಕಲ್ಲನ್ನು ತೇರಿಸಿ ಸೇತುವೆಯನ್ನು ಕಟ್ಟಿ ಧರ್ಮದ ದಿಗ್ವಿಜಯವನ್ನು ಮಾಡಿದಂತ ಆ ವಾನರ ಸೇನೆಯ ನಾಡು ಈ ಬಳ್ಳಾರಿ. ಈ ಮಣ್ಣಿನಲ್ಲಿ ಹಕ್ಕಬುಕ್ಕರು ಬೇಟೆಯನ್ನು ಆಡ್ತಾ ಇರಬೇಕಿದ್ರು ನೋಡ್ತಾರೆ. ವಿಚಿತ್ರ, ಒಂದು ಮೊಲ ಬೇಟೆ ನಾಯಿಗಳನ್ನು ಓಡಿಸ್ಕೊಂಡು ಬಂದಿದೆ. ಮೊಲ ಬೇಟೆ ನಾಯಿಯನ್ನು ಓಡಿಸ್ಕೊಂಡು ಬರ್ತಾ ಇದೆ. ಬಂದು ವಿದ್ಯಾರಣ್ಯರ ಬಳಿ ಹೇಳ್ತಾರೆ, ಗುರುಗಳೇ, ಬೇಟೆ ನಾಯಿಗಳನ್ನು ಮೊಲ ಓಡಿಸ್ಕೊಂಡು ಬರ್ತಾ ಇದೆ, ಇದರ ಅರ್ಥ ಏನು ಅಂತ ಕೇಳಿದಾಗ ಹೇಳ್ತಾರೆ, ಈ ದೇಶಕ್ಕೂ ಕೂಡ ಒಂದಷ್ಟು ಬೇಟೆ ನಾಯಿಗಳು ಬಂದಿವೆ. ಸಾತ್ವಿಕ ಶಕ್ತಿಯ ಮೊಲಗಳು ಮತ್ತೊಮ್ಮೆ ತಲೆ ಎತ್ತಿ ನಿಲ್ಲಬಹುದಾದಂತಹ ಶಕ್ತಿ ಈ ಮಣ್ಣಿನಲ್ಲಿದೆ. ಪಂಪಾಪತಿ ವಿರೂಪಾಕ್ಷರ ಸಾಕ್ಷಿ, ಮಾತಂಗ ಪರ್ವತ ಸಾಕ್ಷಿ, ಹೇಮಕೂಟ ಪರ್ವತ ಸಾಕ್ಷಿ, ಹರಿಯುವಂತ ತಾಯಿ ನಿತ್ಯ ಸರಿಲೆ ತುಂಗಭದ್ರೆಯ ಸಾಕ್ಷಿಯಾಗಿ ಈ ಮಣ್ಣಿನ ಒಂದು ನಾಡನ್ನು ನೀವು ಕಟ್ಟಬೇಕು ಅಂತ ಹೇಳಿದ್ರು. ಹೇಳ್ತಾರೆ, ಕಲ್ಯಾಣ ವೃಷ್ಟಿ ಆಗುತ್ತೆ, ಬಂಗಾರದ ಮಳೆ ಆಯಿತು, ಆ ಮೂಲಕ ವಿಜಯನಗರ ಸಾಮ್ರಾಜ್ಯ ಈ ಮಣ್ಣಿನಲ್ಲಿ ಹುಟ್ಟಿತು. ಎಂತ ಅದ್ಭುತ! ಮಧುರೈಯ ಮೀನಾಕ್ಷಿಯ ಗುಡಿಯಲ್ಲಿ ದೀಪ ಉರಿತಾ ಇರಲಿಲ್ಲ. ಶ್ರೀರಂಗಂನಲ್ಲಿ ದೇವರನ್ನು ತಗೊಂಡು ತಿರುಪತಿಯಲ್ಲಿ ಅಡಗಿಸಿಡುವಂತಹ ಪರಿಸ್ಥಿತಿ ಇತ್ತು. ಇಡೀ ತಮಿಳುನಾಡು ಸುಲ್ತಾನರ ಕೈಯಲ್ಲಿ ಸಿಕ್ಕಿ ನಲುತ್ತಾ ಇತ್ತು. ಬಹಮನಿಗಳು 5 ಲಕ್ಷ ಹಿಂದೂಗಳ ತಲೆಯನ್ನು ಕತ್ತರಿಸುವಂತಹ ರಾಜಾಜ್ಞೆಯನ್ನ ಜಾರಿ ಮಾಡಿದಂತ ಆ ಕಾಲದಲ್ಲಿ, ಜನರನ್ನ ಶೂರಕ್ಕೆ ಏರಿಸ್ತಾ ಇದ್ದಂತಹ ಕಾಲದಲ್ಲಿ ಧರ್ಮ ಸಂಸ್ಕೃತಿಯ ಉಳಿವಿಗೆ ಬೇಕಾಗಿ ಈ ಮಣ್ಣಿನಿಂದ ಮಧುರಾವಿಜಯದ ಕಥೆ ಹೊರಡುತ್ತದೆ. ಒಬ್ಬ ಭೂಪತಿ ಇದೇ ಬಳ್ಳಾರಿ ಜಿಲ್ಲೆಯಿಂದ ಹೊರಡ್ತಾನೆ. ಆತನ ಹೆಂಡತಿ ಗಂಗಾಂಬಿಗೆ ಗಂಡನ ಜೊತೆಗೆ ಯುದ್ಧಭೂಮಿಗೆ ಹೊರಡ್ತಾಳೆ. ಮೊದಲ ಬಾರಿಗೆ ಒಂದು ವಾರ್ಡೈರಿಯನ್ನು ಬರೀತಾರೆ, ಮಧುರಾವಿಜಯಂ. ಅವಳು ಹೇಳ್ತಾಳೆ, ಒಂದು ಕಾಲದಲ್ಲಿ ಭಕ್ತರಿಂದ ಆಸ್ತಿಕ ಜನರಿಂದ ತುಂಬಿ ತುಳುಕ್ತಾ ಇದ್ದಂತಹ ಮಧುರೆ, ಕಂಚಿ, ಕಾಮಕೋಟಿ ಈ ಎಲ್ಲ ಪ್ರದೇಶಗಳು ಇವತ್ತು ಹದ್ದು, ಕಾಗೆ, ಗೂಗೆ, ನರಿಗಳ ವಾಸಸ್ಥಾನ ಆಗಿದೆ. ಎಲ್ಲೆಂದರಲ್ಲಿ ಕೊಳೆತ ಹೆಣಗಳ ವಾಸನೆ ಬರ್ತಾ ಇದೆ. ಜನರನ್ನ ತಾಮ್ರಪರ್ಣಿಯ ತೀರದಲ್ಲಿ ನೋಡ್ತಾ ಇದ್ದಾರೆ, ಜನರನ್ನ ಶೂಲಕ್ಕೆ ಹಾಕಿ ಕೊಲ್ತಾ ಇದ್ದಾರೆ. ಇಂತಹ ಸುಲ್ತಾನರ ದಬ್ಬಾಳಿಕೆಯ ಮಧ್ಯದಲ್ಲಿ ಕೂಡ ನನಗೆ ಬಹಳ ಬೇಸರ ಕೊಟ್ಟ ಸಂಗತಿ ಯಾವುದು ಅಂತ ಕೇಳಿದ್ರೆ, ಈ ಮಣ್ಣಿನ ಧರ್ಮ ಸಂಸ್ಕೃತಿಯ ವಾರಸುದಾರರಾದಂತ ಒಂದಷ್ಟು ಪಂಡಿತರು ಆ ತುರ್ಕರ ಕಾಲ ಕೆಳಗೆ ಕುಳಿತುಕೊಂಡು ಪಾರ್ಸಿಯಲ್ಲಿ ಕವನವನ್ನು ಬರೀತಾ ಇದ್ದಾರೆ. ಹೇಳ್ತಾರೆ, ಪಾರಸಿಕವಾಗುವ ಯಥಾ ಶುಗೇಭ್ಯ ಯಮನಾನಾಂ, ಪರಿಶೀಲಿತ ಪಾರಸಿಕವಾಗುವ ಯಥಾ ಶುಗೇಭ್ಯ ಯಮನಾನಾಂ ಅಂತ ಮಾತ್ರ ಹೇಳ್ತಾರೆ. ಅಂದ್ರೆ ಈಗೆಲ್ಲ ಸಂಸ್ಕೃತ ಪಂಡಿತರು ಹೋಗಿ ಅಲ್ಲಿ ಪಾರ್ಸಿಯಲ್ಲಿ ಕವನವನ್ನು ರಚನೆ ಮಾಡ್ತಾ ಇದ್ದಾರೆ. ಅಂತ ದುಸ್ಥಿತಿಯಲ್ಲಿ ನಾಡನ್ನು ಮಾಡ್ತಾ ಇದ್ದಾಗ ಈ ವಿಜಯನಗರ ಸಾಮ್ರಾಜ್ಯ ಧರ್ಮ ಸಂಸ್ಕೃತಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ದು. ಗಮಕ ಸಾಹಿತ್ಯ, ದಾಸ ಸಾಹಿತ್ಯ, ವೇದವನ್ನ ಬರೆಯೋದಕ್ಕೆ ಸಾಯಣಾಚಾರ್ಯರು ಇಲ್ಲಿ ಬರ್ತಾರೆ. ಅನೇಕ ದಾಸ ಮಹಾಂತರುಗಳು ಇಲ್ಲಿ, ಸಂತ ಮಹಾಂತರುಗಳು ಇದೇ ವಿಜಯನಗರದ ಆಶ್ರಯದಲ್ಲಿ ಅನೇಕ ಸಾಹಿತ್ಯದ ರಚನೆಯನ್ನು ಮಾಡ್ತಾರೆ. ವೇದಗಳಿಗೆ ಭಾಷ್ಯವನ್ನು ಬರೆಯೋದಕ್ಕಾಯಿತು. ಹಿಂದೂ ಧರ್ಮಕ್ಕೆ ಹೊಸ ದಿಕ್ಕನ್ನು ಕೊಟ್ಟಂತ ನೆಲ ಈ ವಿಜಯನಗರ ಸಾಮ್ರಾಜ್ಯದ ಈ ಪರಮ ಪವಿತ್ರವಾದಂತಹ ನೆಲ. ಅಂತ ನೆಲದಲ್ಲಿ 1565ರಲ್ಲಿ ರಕ್ಕಸಗಿ, ತಂಗಳಗಿ, ತಾಳಿಕೋಟೆ ಯುದ್ಧ ನಡೆಯಿತು. ಆ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಅನೇಕ ಹಿಂದೂ ರಾಜರು ದೇಶಾದ್ಯಂತ ಇದ್ರು. ಈ ನಾಡಿನ ಸುತ್ತಮುತ್ತಲೂ ಅನೇಕ ರಾಜರಿದ್ರು. ಆದರೂ ಕೂಡ ವಿಜಯನಗರ ಸಾಮ್ರಾಜ್ಯ ಆ ಯುದ್ಧದಲ್ಲಿ ಸೋತು ಹೋಗುತ್ತೆ. ಸೋತಿದ್ದು ಮಾತ್ರ ಅಲ್ಲ, ಲಕ್ಷ ಸಂಖ್ಯೆಯ ಮಹಿಳೆಯರ ಮೇಲೆ ಮಾನಭಂಗಗಳು ನಡೆಯಿತು. ಲಕ್ಷಾಂತರ ಸಂಖ್ಯೆಯ ಈ ಜನರ ಕಗ್ಗೊಲೆಯ ಮಧ್ಯದಲ್ಲಿ ದೇವಸ್ಥಾನಗಳಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ಇದ್ದಂತ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗ್ತಾರೆ. 4 ತಿಂಗಳ ಕಾಲ ಒಂದೊಂದು ಮೂರ್ತಿಯನ್ನು ಕೂಡ ಗುರುತಿಸಿ ಅದರ ಮುಖವನ್ನು ಛಿದ್ರ ಮಾಡಿ ಅವನ್ನು ಹೊಡೆದು ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಈ ದಬ್ಬಾಳಿಕೆಗಳ ಮಧ್ಯದಲ್ಲಿ ಕೂಡ ಹಿಂದೂ ಸಮಾಜ ಇವತ್ತಿಗೂ ಕಂಡುಕೊಳ್ಳದ ಸಂಗತಿ ಏನು ಅಂತ ಕೇಳಿದ್ರೆ, ನಮ್ಮಲ್ಲಿ ಎಷ್ಟೇ ಶಕ್ತಿ ಇರಬಹುದು, ಎಷ್ಟೇ ಆರ್ಥಿಕವಾದಂತಹ ಬಲ ಇರಬಹುದು, ಎಷ್ಟೇ ಬುದ್ಧಿಮತ್ತೆ ಇರಬಹುದು, ಆದರೆ ಸಂಘಟನೆ ಇಲ್ಲ ಅಂತ ಆದ್ರೆ ಈ ಸಮಾಜ ಉಳಿಯೋದಿಲ್ಲ ಅನ್ನೋದಕ್ಕೆ ವಿಜಯನಗರ ಸಾಮ್ರಾಜ್ಯವರು ಬಹಳ ದೊಡ್ಡ ಉದಾಹರಣೆ. ಅಂತಹ ವಿಜಯನಗರ ಸಾಮ್ರಾಜ್ಯ ಇರಲಿಲ್ಲ. ಹೇಳ್ತಾರೆ, ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ, ಮಿಲಿಟರಿ ವ್ಯವಸ್ಥೆ ಇದೆ,
ನಮ್ಮಲ್ಲಿ ಕಾನೂನು ಇದೆ, ಮಾನವ ಹಕ್ಕುಗಳಿವೆ, ಸಂವಿಧಾನ ಇದೆ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ. ನಾವ್ಯಾಕೆ ಹೋರಾಟ ಮಾಡಬೇಕು? ನಾವ್ಯಾಕೆ ಸಂಘಟಿತರಾಗಬೇಕು? 1991ರಲ್ಲಿ ಕಾಶ್ಮೀರದಲ್ಲಿ ಅಲ್ಲಿದ್ದಂತಹ ಹಿಂದೂಗಳನ್ನ ರಾತ್ರೋರಾತ್ರಿಯಾಗಿ ಅವ್ರನ್ನ ಮನೆ ಮಠ ಬಿಟ್ಟು ಓಡೋ ತರ ಮಾಡುವಾಗ, ಹುಟ್ಟ ಬಟ್ಟೆಯಲ್ಲಿ ಅವರೆಲ್ಲರೂ ಕೂಡ ಬೀದಿ ಬಿಗಾರಿಗಳಾಗುವಾಗ ಈ ದೇಶದಲ್ಲಿ ಸಂವಿಧಾನ ಇತ್ತು, ಈ ದೇಶದಲ್ಲಿ ಸರ್ಕಾರ ಇತ್ತು, ಈ ದೇಶದಲ್ಲಿ ಪೊಲೀಸರು ಇದ್ರು, ಈ ದೇಶದಲ್ಲಿ ಮಿಲಿಟರಿ ವ್ಯವಸ್ಥೆ ಇತ್ತು. ಆದರೆ ಕೇವಲ ಕಾಶ್ಮೀರದ ಹಿಂದೂಗಳಲ್ಲಿ ಸಂಘಟನೆ ಇರಲಿಲ್ಲ. ಆ ಒಂದೇ ಕಾರಣದಿಂದಾಗಿ ಹಿಂದೂ ಸಮಾಜ ಆ ಕಾಶ್ಮೀರವನ್ನು ಬಿಟ್ಟು ತೊಲಗುವಂತ ಸ್ಥಿತಿ ನಿರ್ಮಾಣ. ಇವತ್ತು ಬಂಗಾಳದಲ್ಲಿ ಆಗ್ತಾ ಇರುವಂತಹ ಸ್ಥಿತಿ. ಇದಕ್ಕೆಲ್ಲ ಕಾರಣ ಹಿಂದೂಗಳ ಸಂಘಟನೆಯ ಕೊರತೆ. ಆ ಸಂಘಟನೆಯ ಕೊರತೆಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕಾಗಿ ಇದೇ ಮಣ್ಣಿನಲ್ಲಿ ಒಬ್ಬ ಮಹಾಪುರುಷ ಸಂಕಲ್ಪವನ್ನು ಮಾಡ್ತಾನೆ. ತಂದೆ ಶಹಾಜಿ ಮಗ ಶಿವಾಜಿಯನ್ನು ಕರೆದುಕೊಂಡು ಬಂದಿದ್ದಾನೆ ಹಂಪೆಗೆ. ಹಂಪೆಯ ಹಾಳು ಹಂಪೆಯ ಮುರಿದ ದೇವಸ್ಥಾನಗಳನ್ನು ತೋರಿಸಿ ಹೇಳ್ತಾನೆ, ಒಂದು ಕಾಲದಲ್ಲಿ 300 ವರ್ಷಗಳ ಕಾಲ ಜಗತ್ತನ್ನು ಬೆಳೆಸಿದಂತ ಒಂದು ಅದ್ಭುತವಾದಂತಹ ಸಾಮ್ರಾಜ್ಯ. ಕುಮಾರರಾಮನಿಂದ ಹಿಡಿದು ಅನೆಗೊಂದಿಯ ಜಂಬುಕೇಶ್ವರನಿಂದ ಹಿಡಿದು ಅಳಿಯ ರಾಮರಾಯನವರೆಗೆ ಈ ಮಣ್ಣಿನಲ್ಲಿ ನಡೆದಂತಹ ಖಡ್ಗ ಪ್ರತಾಪಗಳೇನು? ಅಂತಹ ಮಣ್ಣಿನಲ್ಲಿ ಇವತ್ತು ಇಂತಹ ಸ್ಥಿತಿ ಯಾಕೆ ಬಂತು ಅಂತ ಕೇಳಿದ್ರೆ ಹಿಂದೂ ಜಾಗೃತಿಯ ಕೊರತೆ, ಶತ್ರು ಗೋಡೆಯ ಕೊರತೆ. ನಮ್ಮ ಶತ್ರುಗಳು ಯಾರು ಅನ್ನೋದನ್ನು ಮರೆತಂತ ಕಾರಣಕ್ಕಾಗಿ ಈ ಪರಿಸ್ಥಿತಿ ಬಂತು. ಈ ಕಥೆಯಿಂದ ಈ ವಿಜಯನಗರದ ಮುಗಿದಂತ ಏನು ಅಧ್ಯಾಯ ಇದೆ ಅದನ್ನು ನೀವು ಮುಂದುವರಿಸಬೇಕು ಅಂತ ಹೇಳಿ ತಂದೆ ಶಹಾಜಿ ಹೇಳ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರು ಇದೇ ಮಣ್ಣಿನಲ್ಲಿ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡ್ತಾರೆ. ಹಿಂದೂ ಧರ್ಮ ಪ್ರತಿಷ್ಠಾಯೈ ಸಿದ್ಧ ಖಡ್ಗ ಸದಾವಯಂ. ಆ ಮಣ್ಣಿನಲ್ಲಿ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿ ತನ್ನ ಊರಿಗೆ ತೆರಳುತ್ತಾರೆ. ಅಲ್ಲಿರುವಂತ ಬುಡಕಟ್ಟು ಜನರು ಯಾರು, ನಗರದವರು ಯಾರು, ಯಾವ ಜಾತಿ ಯಾವ ಭಾಷೆ ನೋಡಲಿಲ್ಲ. ರಾಷ್ಟ್ರ ಮೊದಲು, ಧರ್ಮ ಮೊದಲು, ದೇಶ ಮೊದಲು ಅನ್ನೋ ಭಾವನೆ ಇರುವಂತಹ ಯುವಕರ ಸಂಘಟನೆಯನ್ನು ಮಾಡಿದ್ರು. ಆ ಸಂಘಟನೆಗೆ ಹೆಸರನ್ನು ಕೊಡ್ತಾರೆ ಹಿಂದವಿ ಸ್ವರಾಜ್ಯ. ಒಮ್ಮೆ ಔರಂಗಜೇಬರು ಯಾರು ಕೇಳಿದ್ರಂತೆ, ಔರಂಗಜೇಬ ಬಾದ್ಶಾ, ನೀವು ಇಷ್ಟೆಲ್ಲ ರಾಜ್ಯಗಳ ಮಧ್ಯದಲ್ಲಿ ಕೇವಲ ಆ ಒಬ್ಬ ಶಿವಾಜಿಯ ಹಿಂದಕ್ಕೆ ಯಾಕೆ ಬಿದ್ದಿದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೋಡು, ನಿಜಾಮಲ್ ಮುಲ್ಕಿದ್ದಾನೆ, ನಿಜಾಮ ಸತ್ರೆ ಅವರ ರಾಜ್ಯ ನಾಶ ಆಗೋಗುತ್ತೆ. ರಜಪೂರಲ್ಲಿ ಯಾವುದೋ ಒಂದು ರಾಜ್ಯದ ರಾಜ ಸತ್ತೋದ್ರೆ ಅವನ ರಾಜ್ಯ ನಾಶ ಆಗೋಗುತ್ತೆ. ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಕಟ್ಟಿದನಲ್ವಾ, ಅದು ಮರಾಠ ಸಾಮ್ರಾಜ್ಯ ಅಲ್ಲ, ಅದು ಶಿವಾಜಿಯ ಸಾಮ್ರಾಜ್ಯವೂ ಅಲ್ಲ. ಅದಕ್ಕೆ ಅವರು ಕೊಟ್ಟಂತ ಹೆಸರೇನು? ಹಿಂದವಿ ಸಾಮ್ರಾಜ್ಯ, ಪ್ರತಿಯೊಬ್ಬ ಹಿಂದುವಿನ ಸಾಮ್ರಾಜ್ಯ. ಮೊದಲ ಬಾರಿಗೆ ಡೆಮೋಕ್ರಸಿ, ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕೊಟ್ಟವನು ಅವನು ಶಿವಾಜಿ. ಹಾಗಾಗಿ ಅಲ್ಲಿರುವಂತಹ ಪ್ರತಿಯೊಬ್ಬ ಸೈನಿಕರ ಮನಸ್ಸಿನಲ್ಲೂ ಕೂಡ ಆ ಭಾವನೆಯನ್ನು ಬಲವಾಗಿ ಬಿಟ್ಟಿದ್ದಾನೆ. ಇದು ನಿನ್ನ ಸಾಮ್ರಾಜ್ಯ, ಇದನ್ನು ಉಳಿಸಿಕೊಳ್ಳುವುದು ನಿನ್ನ ಹೊಣೆ. ಆ ಒಂದು ಪ್ರೇರಣಾದಾಯಿ ಮಾತು ಅಂತ ವೈಚಾರಿಕ ಕ್ರಾಂತಿಯಿಂದಾಗಿ ಛತ್ರಪತಿ ಶಿವಾಜಿ ಮಹಾರಾಜರಲ್ಲಿ ಒಬ್ಬೊಬ್ಬ ಮಹಾಪುರುಷರು, ಎಂತೆಂಥ ಮಹಾಪುರುಷರು. 8 ಗಂಟೆಯಲ್ಲಿ ದೆಹಲಿಯಿಂದ ಕುದುರೆಯನ್ನು ತಂದಂತ ಸಂತಾಜಿ ಗೋರ್ಪಡೆ, ಬರಿಗೈಯಲ್ಲಿ ಆನೆಯನ್ನ ಮುರಿದು ಹಾಕಿದಂತ ಏಸಾದಿ ಕಂಗ್, ಬರಿಗೈಯಲ್ಲೇ ಸಿಂಹದ ಬಾಯನ್ನು ಸಿಗಿದಂತ ಅವನ ಮಗ ಛತ್ರಪತಿ ಶಂಭು ಮಹಾರಾಜ್, ಕೇವಲ ಒಂದು ಕೈಯನ್ನು ಇಟ್ಟುಕೊಂಡು ಕೊಂಡಾಂಗದ ಕೋಟೆಯ ಮೇಲೆ ಭಗವದ್ಧ್ವಜವನ್ನು ಹಾರಿಸಿದಂತ ತಾನಾಜಿ ಮಾಸ್ಟರೇ, ತಂದೆಯ 13 ದಿನದ ಕೆಲಸವನ್ನು ಮುಗಿಸಿ 14ನೇ ದಿನ ತಂದೆಯ ಕತ್ತಿಯನ್ನು ಇಟ್ಟುಕೊಂಡು ರಣರಂಗಕ್ಕೆ ಹೋದಂತ ತಾನಾಜಿ ಮಾಸ್ಟರೇ ಮಗ ರಾಯ್ಬಾ, ಅಫ್ಜಲ್ ಖಾನ್ನ ವಧೆಯ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜೀವವನ್ನು ಉಳಿಸಿದಂತ ಜೀವ ಮಹಾರಾಜ್ ಸಂಭಾಜಿ ಕಾಲ, ಒಬ್ಬೊಬ್ಬ ಮಹಾಪುರುಷರು ಅವರೆಲ್ಲರನ್ನು ಇಟ್ಟುಕೊಂಡು ಆ ಹಿಂದವಿ ಸ್ವರಾಜ್ಯವನ್ನು ಕಟ್ಟಿ ನಿಲ್ಲಿಸಿದಂತಹ ಛತ್ರಪತಿ ಶಿವಾಜಿ ಮಹಾರಾಜರು. ಯಾರಿಗೂ ಕೂಡ ನೀನು ಆ ಕೋಟೆಯನ್ನು ಗೆದ್ದುಕೊಳ್ಳುವ, ನಿನ್ನನ್ನು ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡ್ತೀನಿ, ನೀನು ಈ ಕೋಟೆಯನ್ನು ಗೆದ್ದುಕೊಳ್ಳುವ, ನಿನಗೆ MLA ಸೀಟ್ ಸಿಗತ್ತೆ, ಯಾರಿಗೂ ಹೇಳಿ ಯುದ್ಧವನ್ನು ಮಾಡಿಸಿರೋದಲ್ಲ. ಯುದ್ಧಕ್ಕೆ ಕಳಿಸಿರುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬ ಮಹಾಪುರುಷರು ಮಾಡಿದಂತಹ ತ್ಯಾಗ. ನಾಡಗಡದಲ್ಲಿ ಇವತ್ತಿಗೆ ಹೋದಾಗ ಒಂದು ಪಾವನ ಕಿಂಡಿ ಅನ್ನುವಂತ ಜಾಗ ಇದೆ. ಛತ್ರಪತಿ ಶಿವಾಜಿ ಮಹಾರಾಜರು ಕೋಟೆಯ ಒಳಗಡೆ ಇದ್ದಾರೆ. ಹೊರಭಾಗದಲ್ಲಿ ಶತ್ರುಗಳು. ಆ ಕಾಲದಲ್ಲಿ ಸಿದ್ದಿ, ಜವಾಹರ್ ಸಿದ್ದಿ, ಮಸೂದನ ಸೇನೆ 4 ಮೂಲೆಯಿಂದ ಮುತ್ತಿಗೆ ಹಾಕಿ ಕೂತಿದೆ. ಹೊರಗಡೆಯಿಂದ ಒಂದು ಸೂಜಿ ಕಡ್ಡಿ ಕೂಡ ಒಳಗಡೆ ಹೋಗುವಂತ ಅವಕಾಶ ಇಲ್ಲ. ಒಳಗಡೆ ಇರುವಂತಹ ಅನ್ನ, ದಾನ, ಪಾನಿ ಎಲ್ಲವೂ ಕೂಡ ಖಾಲಿ ಆಗ್ತಾ ಇದೆ, ಮದ್ದುಗುಂಡುಗಳು ಖಾಲಿ ಆಗ್ತಾ ಇದೆ. ಹೋರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೋಟೆಯಿಂದ ಹೊರಗಡೆ ಬೀಳಬೇಕು. ಕೋಟೆಯಿಂದ ಹೊರ ಹೋಗೋದಾದ್ರೆ ಹೇಗೆ ಹೋಗೋದು? ಆಗ ಒಬ್ಬ ಶಿವ ಕಾಶಿದಮ್ಮನು ಹೇಳ್ತಾನೆ, ಮಹಾರಾಜರೇ, ನಾನು ನಿಮ್ಮ ರಾಜಮುದ್ರೆಯನ್ನು ಧರಿಸ್ತೇನೆ, ನಿಮ್ಮ ತರದ ವೇಷವನ್ನು ಹಾಕೊಂಡು ನಾನು ಪಲ್ಲಕ್ಕಿಯಲ್ಲಿ ಶತ್ರುಗಳ ಶಿಬಿರದ ಬಳಿ ಹೋಗ್ತೀನಿ. ಶಿವಾಜಿ ಮಹಾರಾಜರು ಅಂತ ಹೇಳಿ ನನ್ನನ್ನು ಬಂಧನ ಮಾಡ್ತಾರೆ. ಕೋಟೆಯ ಮೇಲೆ ಇರುವಂತಹ ಮುತ್ತಿಗೆ ತೆರವಾಗುತ್ತೆ. ಆ ಸಂದರ್ಭವನ್ನು ಬಳಸಿಕೊಂಡು ನೀವು ಎಸ್ಕೇಪ್ ಆಗಿ.
ಆಗ ಶಿವಾಜಿ ಮಹಾರಾಜರಿಗೆ ಹೇಳ್ತಾರೆ, ಆನಂತರ ನಿನ್ನ ಸ್ಥಿತಿ ಏನು? ಅವನು ಹೇಳ್ತಾನೆ, ಸ್ವರಾಜ್ಯಕ್ಕಾಗಿ ದಿನಕ್ಕೆ 100 ಜನ ಸಾಯ್ತಾ ಇದ್ದಾರೆ, ನಾನು ಹುಟ್ಟುವಾಗ ಶಿವ ಕಾಶಿದಾಗಿ ಹುಟ್ಟಿದ್ದೀನಿ, ಸಾಯುವಾಗ ಶಿವಾಜಿಯಾಗಿ ಸಾಯ್ತೀನಿ, ಇದಕ್ಕಿಂತ ದೊಡ್ಡ ಪುಣ್ಯ ಏನಿದೆ ಅಂತ ಹೇಳಿ ಶಿವಾಜಿ ಮಹಾರಾಜರು ಹೊರಗಡೆ ಹೋಗ್ತಾರೆ. ಕೋಟೆಯಿಂದ ಹೊರಗಡೆ ಹೋಗುವಾಗ ಇಂಥ ಬೆಂಗಾವಲಲ್ಲಿ ಇದ್ದವರು ಕೇವಲ 600 ಜನ ಸೈನಿಕರ ಜೊತೆಗೆ ಶಿವಾಜಿ ಮಹಾರಾಜರು ಆ ಕಗ್ಗತ್ತಲು ಮಳೆ ಸುರಿತಾ ಇದೆ, ಕಾಡಿನ ಮಧ್ಯ ಕಾಡು ಪ್ರಾಣಿಗಳ ಮಧ್ಯದಲ್ಲಿ ಶಿವಾಜಿ ಮಹಾರಾಜರು ಮತ್ತು 600 ಜನ ದೀಪವನ್ನು ಉರಿಸದೆ ಕತ್ತಲಲ್ಲಿ ಪರಾರಿ ಆಗ್ತಾ ಇರ್ತಾರೆ. ಅಲ್ಲೊಂದು ಗೋಡ್ಕಿಂಡಿ ಅನ್ನುವಂಥ ಜಾಗ ಇದೆ, ಕುದುರೆ ಪ್ಯಾಸೇಜ್, ಹಾರ್ಸ್ ಪ್ಯಾಸೇಜ್. ಅಲ್ಲಿ ಬರುವಾಗ ಶಿವಾಜಿ ಮಹಾರಾಜರ ಸೇನಾಪತಿಯಾಗಿದ್ದಂತ ಅವರ ಜೊತೆಗಿದ್ದಂತ ಬಾಜಿ ಪ್ರಭು ದೇಶಪಾಂಡೆ ಮತ್ತು ಪುಲಾಜಿ ದೇಶಪಾಂಡೆ ಅನ್ನುವಂಥ ಇಬ್ರು ಹೇಳ್ತಾರೆ, ಮಹಾರಾಜರೇ, ನಾವು ಈಗ ಓಡ್ತಾ ಇದ್ರೆ ಅದಕ್ಕೆ ಅರ್ಥ ಇಲ್ಲ. ಇಷ್ಟು ಹೊತ್ತಿಗಾಗಲೇ ಕೋಟೆಯ ಬಳಿ ಇರುವಂತಹ ಮುಸಲ್ಮಾನರಿಗೆ ಸುದ್ದಿ ಸಿಕ್ಕಿರತ್ತೆ, ಅವರು ಮೋಸ ಹೋಗಿದ್ದಾರೆ ಅನ್ನೋದು ಗೊತ್ತಾಗಿರುತ್ತೆ. ಈ ದಾರಿಯಲ್ಲಿ ಅವರು ಬರ್ತಾರೆ, 12,000 ಸೇನೆ ಇದೆ, ನಾವು 600 ಜನ ಕೈಗೆ ಸಿಕ್ಕಿದ್ರೆ ಒಬ್ಬರು ಉಳಿಯಲ್ಲ. ಕೆಲಸ ಮಾಡಿ, ನೀವು 300 ಜನರ ಜೊತೆಗೆ ಇಲ್ಲಿಂದ ಮುಂದುವರಿಸಿ, ನಾವು ಕೇವಲ 300 ಜನ 12,000 ಜನರ ದಾರಿಯನ್ನು ನಾವು ಕಡಿತೀವಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಆ ಕೋಟೆಯ ಆ ಕುದುರೆ ಹಾರ್ಸ್ ಪ್ಯಾಸೇಜ್ ಅನ್ನುವಂಥ ಕಣಿವೆಯಲ್ಲಿ 300 ಜನ ನಿಲ್ತಾರೆ, ಕೇವಲ 300 ಜನ. ಬೆಳಗ್ಗೆ 6 ಗಂಟೆ ಹೊತ್ತಿಗೆ ಸುಮಾರಿಗೆ ಮೇಲ್ಗಡೆಯಿಂದ ಬಿಜಾಪುರದ ಆದಿಲ್ ಶಾಹಿಯ ಸೇನೆ ಹಿಡಿಯುತ್ತೆ. 6 ಗಂಟೆಯಿಂದ ಆರಂಭಿಸಿ ಸಂಜೆ 5 ಗಂಟೆಯವರೆಗೆ ನಿರಂತರವಾದಂತಹ ಹೋರಾಟ. आली आली गनीम गिंडी चौतावणी आले जाले झाले सर्ग मराठी सलसावणी भाले धीर धीर रण शब्दावले हर हर महादेव बिडला ಚಲಗಾಲು ಸ್ವಾತಂತ್ರ್ಯ ಸಂಗರಿ ರಿಪುವಲಿ ಝಾಲ ಹರಿ ಹರ್ ಮಹಾದೇವ ಅನ್ನುವಂತ ಘೋಷಣೆಯ ಜೊತೆಗೆ 300 ಜನ ಎರಡೂ ಕೈಗಳಲ್ಲಿ ಖಡ್ಗವನ್ನು ಹಿಡಿದುಕೊಂಡು ರಾತ್ರಿ ಹಗಲುಗಳ ಕಾಲ ಶಿವಾಜಿ ಮಹಾರಾಜರ ಜೀವದ ರಕ್ಷಣೆಗಾಗಿ ಹೋರಾಟವನ್ನು ಮಾಡ್ತಾರೆ. ನರಸಿಂಹನ ರೂಪದಲ್ಲಿ, ಕಾಲ ಭೈರವನ ರೂಪದಲ್ಲಿ, ಮೃತ್ಯು ಯಂತ್ರದ ರೂಪದಲ್ಲಿ ಎದುರು ಸಿಕ್ಕಂತಹ ಸೈನಿಕರ ವೃಂದವನ್ನು ಚೆಂಡಾಡುತ್ತಾ ಸಂಜೆಯವರೆಗೆ ಆ ಬಲಿದಾನವನ್ನು ಮಾಡಿ ಶತ್ರುಗಳಿಗೆ ಒಂದು ಹೆಜ್ಜೆಯನ್ನು ಮುಂದಿಡೋದಕ್ಕೆ ಆ ಬಾಜಿ ಪ್ರಭು ದೇಶಪಾಂಡೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಹೇಳ್ತಾರೆ ಇತಿಹಾಸದಲ್ಲಿ, ಇವತ್ತಿಗೂ ಪನ್ನಹಾಳದ ಪಾವನ ಕಿಂಡಿಯ ಕಲ್ಲುಗಳಿಗೆ ಕಿವಿ ಕೊಟ್ರೆ ಹರ್ ಹರ್ ಮಹಾದೇವ್ ಅನ್ನುವಂತ ರಣಘೋಷ ಕೇಳುತ್ತೆ. ಇವತ್ತಿಗೂ ಆ ಮಣ್ಣನ್ನ ನೀವು ನೋಡಿದ್ರೆ ನಿಮಗೆ ಬಲಿದಾನದ ಸುಗಂಧ ಬರುತ್ತೆ. ಇವತ್ತಿಗೂ ಅಲ್ಲಿ ನೀರು ಹಾಕಿದ್ರೆ ಬಾಜಿರಾವ್ ಪೇಶ್ವೆ ರಕ್ತ ಹರಿಯುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಈ ರೀತಿ ಅದ್ಭುತವಾದಂತ ಬಲಿದಾನಗಳ ಚರಿತ್ರೆ ಈ ಹಿಂದೂ ಸಮಾಜದ ಪಾಲಿನಲ್ಲಿದೆ. ಅಂತ ಅದ್ಭುತವಾದಂತಹ ಸಮಾಜ, ಜ್ಞಾನದ ಮೇರು ಶಿಖರಗಳಾಗಿರುವಂತ ಆರ್ಯಭಟ, ಸುಶ್ರುತ, ಕಣಾದ, ವೈಶೇಷಿಕರು ಅನೇಕ ಜನ, ಇನ್ನೊಂದು ಕಡೆಯಲ್ಲಿ ಸಂಗೀತ, ಸಾಹಿತ್ಯ, ಗಂಧರ್ವ ಕಲೆಗಳು, ಶಿಲ್ಪಕಲೆ, ಮತ್ತೊಂದು ಕಡೆಯಲ್ಲಿ ಮಾನವ ಕುಲಕೋಟಿಯ ಉದ್ಧಾರಕ್ಕಾಗಿ ಆ ಋಷಿಗಳು ಮಾಡಿದಂತಹ ತ್ಯಾಗ ಬಲಿದಾನಗಳು, ಈ ರಾಜ್ಯದ, ಈ ನಾಡಿನ ಆ ರಾಜ ಮಹಾರಾಜರು ಮಾಡಿದಂತಹ ಮಹೋನ್ನತವಾದಂತಹ ಕೆಲಸಗಳು, ಈ ಎಲ್ಲ ಚರಿತ್ರೆಯ ಕೂಡ ಅದ್ಭುತ ಅಂಶಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಿಕೊಡದೆ ಹೋದರೆ ಆ ಮಕ್ಕಳಿಗೆ ತಮ್ಮ ಆ ಪ್ರಾಚೀನ ಕಾಲದ ಆ ಛಾತ್ರ ತೇಜಸ್ಸು ಅವರಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಈ ಸರ್ಕಸ್ಗಳಲ್ಲಿ ಒಮ್ಮೊಮ್ಮೆ ಒಂದೊಂದು ಹುಲಿಗಳಿರ್ತವೆ, ಹುಲಿ, ಚಿರತೆ, ಸಿಂಹಗಳನ್ನೆಲ್ಲ ಬಳಕೆ ಮಾಡ್ತಾರೆ. ಆ ಸಿಂಹಗಳು ಹೇಗಿರ್ತಾವೆ ಅಂತ ಕೇಳಿದ್ರೆ, ಯಾರೋ ಒಬ್ಬ ನರಬೇತರ ಮನುಷ್ಯ ಕೈಯಲ್ಲಿ ಕೋಲ್ ಹಿಡ್ಕೊಂಡು ತಲೆಗೆ ಹ್ಯಾಟ್ ಹಾಕೊಂಡು ಆ ಪಂಜರದ ಬಾಗಿಲನ್ನು ತೆಗಿತಾನೆ. ಆ ಕೋಲನ್ನು ತಿರುಗಿಸ್ತಾ ಆ ಸಿಂಹವನ್ನು ಹೊರಗಡೆ ಕರೀತಾನೆ. ಸಿಂಹ ಸುಮ್ಮನೆ ಬಂದಿಡುತ್ತೆ. ಬಂದಂತ ಸಿಂಹಕ್ಕೆ ಕೋಲಲ್ಲಿ ತಲೆಗೆ ಬೆಳಿತಾನೆ, ಬಾಯಿ ತೆರಿಬೇಕು ಅಂತ ಹೇಳ್ತಾನೆ. ಸಿಂಹ ಬಾಯಿ ತೆರೆಯುತ್ತೆ. ಈ ಜೋಕರ್ ತನ್ನ ತಲೆಯನ್ನ ಸಿಂಹದ ಬಾಯೊಳಗೆ ಇಡ್ತಾನೆ. ಸಿಂಹ ಏನೋ ಮಾಡೋದು. ಆನಂತರ ಮತ್ತೆ ತನ್ನ ಆ ಚಾಟಿಯನ್ನು ತಿರುಗಿಸ್ತಾ ಆ ಸಿಂಹವನ್ನ ಒಳಗೆ ಕಳಿಸ್ತಾರೆ, ಪಂಜರದ ಒಳಗೆ ಕಳಿಸ್ತಾರೆ. ಇಲ್ಲಿ ನಿಜವಾಗಿ ಆ ಸಿಂಹಕ್ಕೆ ನಾವು ಸಿಂಹ ಅನ್ನೋದು ಗೊತ್ತಾಯ್ತು ಅಂತಾದ್ರೆ ಆ ರಿಂಗ್ ಮಾಸ್ಟರ್ ಏನಿದ್ದಾರೆ ಜೋಕರ್, ಅವನನ್ನು 5 ನಿಮಿಷದಲ್ಲದು ಅವನನ್ನು ಕರೆ ಮುಗಿಸ್ಬಿಡುತ್ತದೆ. ಆದ್ರೆ ಆ ಸಿಂಹಕ್ಕೆ ಗೊತ್ತಿಲ್ಲ ಅವನ ಸಿಂಹ ಅವನ ಶಕ್ತಿ ಏನು ಅನ್ನೋದು ಗೊತ್ತಿಲ್ಲ. ಹನುಮಂತನಿಗೂ ಕೂಡ ಅವನ ಶಕ್ತಿ ಏನು ಅನ್ನೋದು ಹನುಮಂತನಿಗೆ ಗೊತ್ತಿರಲಿಲ್ಲ. ಕೊನೆಗೆ ಜಾಂಬವಾದಿ ಕಪಿಸೇನೆಯ ಪ್ರಮುಖರು ಹನುಮಂತನಿಗೆ ಒಂದು ಶಕ್ತಿಯನ್ನು ಪರಿಚಯಿಸುವಂತಹ ಕೆಲಸವನ್ನು ಮಾಡಿದರು. ಈ ಸಮಾಜಕ್ಕೂ ಕೂಡ ಅದರ ಶಕ್ತಿಯ ಅರಿವಿಲ್ಲ. ಈ ಸಮಾಜ ಮನಸ್ಸು ಮಾಡಿದ ಜಗತ್ತನ್ನ ಆಳವಲ್ಲಂತ ಶಕ್ತಿ ಇರುವಂತಹ ಸಮಾಜ ಇದು. ಅಂತ ಹಿಂದೂ ಸಮಾಜ ಇವತ್ತು ಸಂಘಕ್ಕೆ 100 ವರ್ಷಗಳು ತುಂಬಿದೆ. ಈ 100 ವರ್ಷಗಳು ತುಂಬಿದ ಕಾಲದಲ್ಲಿ ನಾವು ಏನೆಲ್ಲ ದೇಶದ ಒಳಭಾಗದಲ್ಲಿ ಬದಲಾವಣೆಯನ್ನು ನೋಡ್ತಾ ಇದೀವಲ್ಲ, ಇದು ನಮ್ಮ ಹಿರಿಯರು 100 ವರ್ಷದ ಹಿಂದೆ ನೋಡಿದಂತ ಕನಸು.
ಆ 100 ವರ್ಷದ ಹಿಂದೆ ಅವರು ನೋಡಿದಂತಹ ಕನಸನ್ನ ನನಸು ಮಾಡೋದಕ್ಕಾಗಿ ಬಗಲಲ್ಲಿ ಒಂದು ಜೋಡಿಗೆ ಕಾಲಿಗೆ ಚಪ್ಪಲಿ ಇಲ್ಲ, ಮನೆ ಮಠವನ್ನು ಬಿಟ್ಟು, ಸಂಸಾರದ ಮೋಹವನ್ನು ಬಿಟ್ಟು, ದಿನನಿತ್ಯ ತಾಯಿ ಭಾರತೀಯನ್ನ ಜಪ ಮಾಡ್ತಾ ಯಾರದೋ ಮನೆಯ ವಾರಣ್ಣ, ಯಾರದೋ ಮನೆಯಲ್ಲಿ ಊಟ ಮಾಡಿ ಅವರದೇ ಚೆಂಬು ಬಟ್ಟಲನ್ನು ಜೋಡಿಯಲ್ಲಿ ಇಟ್ಕೊಂಡು ಎಷ್ಟೋ ಪ್ರಚಾರಕರು ಶ್ರೀಗಂಧದ ಹಾಗೆ ತಮ್ಮ ಜೀವನವನ್ನು ತೆಗೆದ ಕಾರಣಕ್ಕಾಗಿ ಈ ಸಮಾಜದಲ್ಲಿ ಈ ಎಲ್ಲ ಬದಲಾವಣೆಯನ್ನ ನೋಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಸುಮ್ಮನೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರೋದಲ್ಲ, ಸುಮ್ಮನೆ ಕಾಶಿ ವಾರಣಾಸಿಯ ಮುಕ್ತಿ ಆಗಿರೋದಲ್ಲ, ಶೃಂಗಾರಗೌರಿಯ ಪೂಜೆ ಆಗಿರೋದಲ್ಲ, ತಾಯಿ ಭಾರತೀಯ ಮುಕುಟ ಅಂತ ಹೇಳುವಂತ ಆ ಕಾಶ್ಮೀರವನ್ನ ಸುಮ್ಮನೆ ನಾವು ಪಡ್ಕೊಂಡಿರೋದಲ್ಲ. ಕಾಶ್ಮೀರ ಅರೆ ಮೊಸಳೆಯ ಬಾಯನ್ನು ಹರಿದು ಅದರಿಂದ ಆಕಳಿನ ಮರಿಯನ್ನು ಹೊರಗೆ ತೆಗೆದ ಹಾಗೆ ಕಾಶ್ಮೀರವನ್ನು ಬಿಡಿಸಿಕೊಂಡಂತ ಚರಿತ್ರೆ ಅದು. ಸುಮ್ಮನೆ ಆ ಕಾಲದಲ್ಲಿ ಬ್ರಿಟಿಷರಿಗೆ ಸಾಧ್ಯ ಆಗೋದನ್ನ ಈ ಕಾಲದಲ್ಲಿ ಈ ಒಂದು ಸರ್ಕಾರ ಇವತ್ತಿನ ವ್ಯವಸ್ಥೆ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಅದರ ಹಿಂದೆ ನಮ್ಮ ಹಿರಿಯರು ಮಾಡಿದಂತಹ ತ್ಯಾಗ ಬಲಿದಾನಗಳು. ಆ ಎಲ್ಲ ತ್ಯಾಗ ಬಲಿದಾನಗಳನ್ನ ನಾವು ಉಳಿಸ್ಕೊಳ್ಳಬೇಕು, ನಮ್ಮ ಪರಂಪರೆಗೆ ಅದನ್ನು ವರ್ಗಾಯಿಸಬೇಕು. ಆ ಕಾರಣಕ್ಕಾಗಿ ನಾವು ಇಲ್ಲಿ ಬಂದು ಸೇರಿದ್ದೇವೆ. ಪ್ರತಿನಿತ್ಯ ಬಂಗಾಳದ ಸುದ್ದಿಗಳು ನಮ್ಮ ಕಣ್ಣ ಮುಂದೆ ಬರ್ತಾ ಇದೆ. ಎಂಥ ಬಂಗಾಳ, ಎಂಥ ಅದ್ಭುತವಾದಂತಹ ಬಂಗಾಳ. ಆಗ 5 ನಿಮಿಷದ ಮೊದಲು ನಾವು ಒಂದೇ ಮಾತರನ್ನ ಈ ವೇದಿಕೆಯ ಮೂಲಕ ಹೇಳಿದ್ವಿ. ಆ ಒಂದೇ ಮಾತ್ರ ಮುಟ್ಟಿದಂತ ನೆಲ ಬಂಗಾಳ. ಈ ದೇಶದ ಜನಗಣಮನ ಗೀತೆಯನ್ನು ಬರೆದವರು ಬಂಗಾಳಿ. ಈ ದೇಶದ ಇಡೀ ಒಂದು ಅಂತಸ್ತತ್ವವನ್ನು ಜಗತ್ತಿನ ವೇದಿಕೆಯಲ್ಲಿ ಘೋಷಣೆ ಮಾಡಿದಂತಹ ಸ್ವಾಮಿ ವಿವೇಕಾನಂದರು ಬಂಗಾಳದವರು, ಅವರ ಗುರು ರಾಮಕೃಷ್ಣ ಪರಮಹಂಸರು ಬಂಗಾಳದವರು, ಈಶ್ವರಚಂದ್ರ ವಿದ್ಯಾಸಾಗರ ಬಂಗಾಳದವರು. 19-18ನೇ ವಯಸ್ಸಿನಲ್ಲಿ ಬ್ರಿಟಿಷರಿಂದ ಬಾಂಬ್ ಅನ್ನು ಪ್ರಯೋಗ ಮಾಡಿದಂತ ಖುದಿರಾಮ್ ಬೋಸ್, ಕಲ್ಪನಾ ದತ್ತ, ಪ್ರೀತಿಲತಾ ವಡ್ಡೇದಾರ್ ಎಲ್ಲರೂ ಕೂಡ ಬಂಗಾಳದವರು. ಬಾಲಾ ಜತಿನ್, ಸೂರ್ಯಸೇನ, ಪುಲಿನ್ ರಾಸ್ಬಿಹಾರಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಲ್ಲರೂ ಬಂಗಾಳದ ನೆಲದವರು. ಯಾವ ಬಂಗಾಳದ ನೆಲದಲ್ಲಿ ಸ್ವದೇಶದ ಆಂದೋಲನಕ್ಕೆ ಸಿಂಹನಾದ ಆ ಶಂಕನಾದ ಮೊಳಗಿತೋ ಅಂತಹ ಬಂಗಾಳದ ಸ್ಥಿತಿ ಇವತ್ತು ಹೇಗಿದೆ. ನಾನು ಮೊನ್ನೆ ಬಂಗಾಳದ ಹಿಂದೂಗಳ ಬಗ್ಗೆ, ಆ ಹಿಂದೂಗಳ ದುಸ್ಥಿತಿಯ ಬಗ್ಗೆ ಒಂದು ಡಾಕ್ಯುಮೆಂಟರಿಯನ್ನು ಮಾಡಿದ್ದಾರೆ. ಅದನ್ನು ನೋಡ್ತಾ ಇದ್ರೆ ಒಂದು ತಾಯಿ ಹೇಳ್ತಾರೆ, ಆ ತಾಯಿಗೆ ಸೆಕೆಂಡ್ PUC ಓದುವಂತ ಹೆಣ್ಣು ಮಗಳು ಮನೆಯಲ್ಲಿದ್ದು, ಸೆಕೆಂಡ್ PUC ಓದುವಂತ ಹೆಣ್ಣು ಮಗಳು ಸಂಜೆ ಹೊತ್ತಿನಲ್ಲಿ 10-20 ಜನ ಮನೆಗೆ ಬರುತ್ತಾರೆ. ಒಬ್ಬರದ್ದು ಮುಖ ಪರಿಚಯ ಇಲ್ಲ, ಒಂದು ಇಬ್ಬರು ಮುಖ ಪರಿಚಯ ಇತ್ತು, ಬಾಕಿ ಉಳಿದವರು ಯಾರೋ ಹೊಸಬರು ಎಲ್ಲರೂ ಬಂದು ಮನೆಯೊಳಗೆ ನುಗ್ತಾ ಇದ್ದಾರೆ. ಆ ತಾಯಿ ತಡೆಯುವಂತ ಪ್ರಯತ್ನವನ್ನು ಮಾಡಿದರೆ ಆ ತಾಯಿಯನ್ನು ದೂಡಿ ಮನೆಗೆ ನುಗ್ಗಿ ಆ ಮಗಳನ್ನ ಒಂದು ಕೋಣೆಯಲ್ಲಿ ಕೂಡ ಹಾಕಿ ಮಗಳ ಮೇಲೆ ಬಲಾತ್ಕಾರವನ್ನು ಮಾಡ್ತಾರೆ. ಒಬ್ರು ಕೋಣೆ ಒಳಗೆ ಹೋಗ್ತಾ ಇದ್ದಾರೆ. ಆ ತಾಯಿ ಹೇಳ್ತಾರೆ, ನನ್ನ ಮಗು ಸಣ್ಣ ಮಗು, ಅದ್ರ ಮೇಲೆ ಇಂಥ ಅನ್ಯಾಯ ಮಾಡಬೇಡಿ, ನೀವು ಜೀವ ಬಿಟ್ಟು ಬೆಳೆಯಿದ್ದೆ. ಇದು ಬಂಗಾಳದ ಹಿಂದೂಗಳಿಗೆ ಅನುಭವಿಸ್ತೀರಿ. ಯಾರೊಬ್ಬ ಟಿಪ್ಪು ಚಂದ್ ದಾಸ್ಗೆ ಸಾಯೋದಕ್ಕೆ ಏನು ಅರ್ಹತೆ ಇತ್ತು, ಆ ಅರ್ಹತೆ ನನಗೂ ಇದೆ. ಅವರು ಯಾವ ಕಾರಣಕ್ಕಾಗಿ ಆತನನ್ನು ಕೊಂದರು, ಆ ಅರ್ಹತೆ ನನಗೂ ಇದೆ, ನಿಮಗೂ ಇದೆ. ಆ ಟಿಪ್ಪು ಚಂದ್ರದಾಸನ ಬಗ್ಗೆ ಅವನನ್ನ ಪಬ್ಲಿಕ್ ನಲ್ಲಿ ಕಲ್ಲಲ್ಲಿ ಕಲ್ಲು ಹೊತ್ತಾಗಿ ಅವನನ್ನು ಕೊಲ್ತಾರೆ, ಅವನನ್ನು ಬಹಿರಂಗವಾಗಿ ನೇತು ಹಾಕಿ ಕೆಳಗಡೆ ಬೆಂಕಿ ಹಾಕಿ ಸುಡುತ್ತಾರೆ. ಆ ಪ್ರವೃತ್ತಿಗಳು ಈ ನೆಲದಲ್ಲೂ ಕೂಡ ನಡೆದಿದ್ದು, ಮುಂದೆ ನಡೆಯಲ್ಲ ಅನ್ನುವಂಥ ಗ್ಯಾರಂಟಿ ಯಾವುದಿಲ್ಲ. ಯಾಕಂದ್ರೆ ಈ ಸಮಾಜ ಜಾಗೃತಗೊಳ್ಳದೆ ಹೋದ್ರೆ, ಈ ಸಮಾಜ ಬಲಾಢ್ಯಗೊಳ್ಳದೆ ಹೋದ್ರೆ, ಈ ಸಮಾಜ ಸಂಘಟಿತವಾಗದೆ ಹೋದ್ರೆ ಆ ರೀತಿಯ ಘಟನೆಗಳು ನಮ್ಮ ದೇಶದಲ್ಲೂ ಕೂಡ ನಡೆಯುವಂತ ಸಾಧ್ಯತೆ ಇದೆ. ಅದಕ್ಕಾಗಿ ಒಂದು ಸಂಘಟಿತವಾದಂತಹ ಸಮಾಜವನ್ನು ರೂಪಿಸಬೇಕು. ಸಮಸ್ಯೆ ಎಷ್ಟು ಜಟಿಲ ಇದೆ, ಸಮಸ್ಯೆ ಎಷ್ಟು ಕಠಿಣ ಇದೆಯೋ ಪರಿಹಾರ ಅಷ್ಟೇ ಸುಲಭ ಇದೆ. ಅದಕ್ಕಾಗಿ ಸಂಘ ಹೇಳಿತು, ಪಂಚ ಪರಿವರ್ತನೆಗಳನ್ನು ಮಾಡಬೇಕು. ಪಂಚ ಪರಿವರ್ತನೆಗಳು ಒಂದೇ ಮಾತರನ್ನ ಆಧಾರದಲ್ಲಿ ನಾವು ಪಂಚ ಪರಿವರ್ತನೆಗಳನ್ನು ನೋಡ್ಕೊಂಡು ಹೋಗೋಣ. ಒಂದೇ ಮಾತರನಲ್ಲಿ ಮೊದಲು ಆ ತಾಯಿಯ ಆರಾಧನೆ ಬೇಕು. ಒಂದೇ ಮಾತರಂ, ಹೇ ತಾಯಿ ನಿನಗೆ ನಮಿಸುವೆ, ಹೇ ತಾಯಿ ನಿನಗೆ ವಂದನೆ. 2ನೇ ಸಾಲಿನಲ್ಲಿ ಅವಳ ಬಹಿರಂಗದ ರೂಪಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ನೀನು ಸಸ್ಯ ಶ್ಯಾಮಲೆಯಾಗಿದ್ದೀಯ, ಸಸ್ಯ ಶ್ಯಾಮಲಾಂ ಸುಜಲಾಂ ಸುಫಲಾಂ ಎಲ್ಲ ರೀತಿಯ ಭೌಗೋಳಿಕವಾದಂತಹ ವರ್ಣನೆಯನ್ನು ಮಾಡ್ತಾ ಈ ದೇಶದ ಅಂತರಂಗದ ಕಡೆಗೆ ಆ ಕವಿ ಪ್ರವೇಶವನ್ನು ಮಾಡ್ತಾನೆ. ಹೇಳ್ತಾನೆ, ತ್ವಂ ಹಿ ದುರ್ಗಾ ವಶಪ್ರಹರಣಧಾರಿಣಿ. ನೀನು ಯಾರು? ನೀನು ದುರ್ಗೆ. ನೀನು ಯಾರು? ಚಂಡಮುಂಡ ಭಂಡಾಸುರ ಮರ್ದನ ಮಾಡಿದಂತ ಆ ಮಹಾಪರಾಕ್ರಮಿಯಾಗಿರುವಂತ ನೀನು ದುರ್ಗೆ. ಕೇವಲ ಮಾತುಮಿ ಅಬಲೆ ಅಬಲ ಕೇವಲ ಏಕ
ಹೋಗಲೆ, ನಿನ್ನನ್ನು ಅವಲೆ ಅಂತ ಹೇಳಿದವರು ಯಾರು? ನೀನು ಬಹುಬಲಧಾರಿಣಿ, ನಮಾಮಿ ತಾರಿಣಿ, ನೀನು ಬಹುಬಲಧಾರಿಣಿ. ಕೋಟಿ ಕೋಟಿ ಕಂಠಗಳಾದ ಕರಾಲೆ. ಅವಳ ಕೋಟಿ ಕೋಟಿ ಕಂಠಗಳು ಯಾವುದು? ನಮ್ಮದು ನಿಮ್ಮದು ಸೇರುವಂತ ನಮ್ಮ ಕಂಠಗಳೇ ಅವಳ ಕಂಠಗಳು. ಕೋಟಿ ಕೋಟಿ ಭುಜೈಕರವಾಲೆ. ನಮ್ಮ ಎಲ್ಲ ಕೈಗಳಿಗೆ ಶಸ್ತ್ರ ಬಂದ್ರೆ ಅದೇ ಅವಳ ಕೈಗಳು. ಹಾಗಾಗಿ ಭಾರತ ಮಾತೆ ಅಂದ್ರೆ ಬೇರೆ ಯಾರು ಅಲ್ಲ, ನಮ್ಮೊಳಗಡೆ ಆ ಶಕ್ತಿಯನ್ನು ನಾವು ಆಹ್ವಾನ ಮಾಡಿಕೊಳ್ಳಬೇಕು. ಹಾಗಾಗಿ ಸುಜಲಾಂ ಸುಫಲಾಂ ಸಸ್ಯ ಶ್ಯಾಮಲಾಂ, ಪರ್ಯಾವರಣವನ್ನು ರಕ್ಷಣೆ ಮಾಡಿ. ಈ ದೇಶದಲ್ಲಿ ಆಗ್ತಾ ಇರುವಂತಹ ಪರ್ಯಾವರಣದ ನಾಶವನ್ನು ತಡೆಯಿರಿ, ಪ್ರಕೃತಿಯ ರಕ್ಷಣೆಯನ್ನು ಮಾಡಿ, ಪ್ಲಾಸ್ಟಿಕ್ ಉಪಯೋಗವನ್ನು ಕಡಿಮೆ ಮಾಡಿ, ನೀರನ್ನು ಶುದ್ಧವಾಗಿಡಿ, ಮಿತವಾಗಿ ಬಳಸಿ, ಭೂಮಿಯ ಫಲವತ್ತತೆಯನ್ನು ಉಳಿಸಿ. ಈ ರೀತಿಯಾಗಿ ದೇಶದ ಈ ಪ್ರಕೃತಿ ನಿಸರ್ಗವನ್ನು ಉಳಿಸುವಂತಹ ಕೆಲಸವನ್ನು ಮಾಡಿ. ಇದು ಸಂಘ ಹೇಳಿದಂತ ಮೊದಲ ಕೆಲಸ. ಎರಡನೇ ಕೆಲಸ ಸ್ವಬೋಧ, ಸ್ವದೇಶಿ. ಸ್ವಬೋಧ ಅಂದ್ರೆ ನಾನು ಯಾರು ಅನ್ನುವಂತ ಪ್ರಜ್ಞೆ ನನಗೆ ಗೊತ್ತಿರಬೇಕು. ನನ್ನ ಮೈಯಲ್ಲಿ ಹರಿಯುವಂತ ರಕ್ತ ಯಾವುದು ಅನ್ನುವಂಥ ಪರಿಚಯ ನನಗೆ ಇರಬೇಕು. ಇದು ಸಾಮಾನ್ಯದ ರಕ್ತ ಅಲ್ಲ, ಇದು ಗುಲಾಬಗಿರಿಯ ರಕ್ತ ಅಲ್ಲ, ಇದು ಗುರು ಗೋವಿಂದ ಸಿಂಗರ ರಕ್ತ, ಇದು ಛತ್ರಪತಿ ಶಿವಾಜಿ ಮಹಾರಾಜರ ರಕ್ತ, ಇದು ರಾಣಾ ಪ್ರತಾಪ, ಪೃಥ್ವಿರಾಜ ಚೌಹಾಣ, ಬುಂದೇಲಖಂಡದ ಛತ್ರಸಾಲ, ತಾಯಿ ಕೊರಕೆ ಗೋಪವ, ಚೆನ್ನಮ್ಮ, ಈ ಎಲ್ಲ ಮಹಾನುಭಾವರ ರಕ್ತವೇ ನನ್ನ ಮೈಯಲ್ಲಿ ಹರಿತಾ ಇದೆ ಅನ್ನುವಂಥ ಪ್ರಜ್ಞೆ ನಮಗೆ. ಅದರ ಸ್ವಬೋಧ ಅಂತ ಹೇಳಿದರು. ಸ್ವಬೋಧದ ಜೊತೆಗೆ ಶತ್ರುಬೋಧ. ವಿಜಯನಗರ ಸೋತಿರುವಂತದ್ದು ಶತ್ರುಬೋಧ ಇಲ್ಲದ ಕಾರಣಕ್ಕೆ ವಿಜಯನಗರ ಸೋತಿತ್ತು. 5 ಸುಲ್ತಾನರ ಜೊತೆಗೆ ಹೊಡೆದಾಟ ಮಾಡಿ ಮಾಡಿ ಕಡೆಗೆ ತನ್ನ ಸೇನಾಧಿಪತಿ ಗಿಲಾನಿ ಬ್ರದರ್ಸ್ ಅನ್ನುವಂತ ಯಾರೋ ತುರ್ಕರನ್ನ ತಂದು ಸೇನಾಧಿಪತಿ ಮಾಡಿದರೆ ಪರಿಣಾಮ ಏನಾಗ್ತದೆ ಅನ್ನೋದಕ್ಕೆ ವಿಜಯನಗರ ಸಾಮ್ರಾಜ್ಯ ಕಾರಣ. ವಿಜಯನಗರ ಸಾಮ್ರಾಜ್ಯ ಪತನಕ್ಕೆ ಕಾರಣ ನಮಗೆ ಶತ್ರುಬೋಧ ಇಲ್ಲದೆ ಹೋಗಿರುವುದು. ಹಾಗಾಗಿ ಸ್ವಬೋಧದ ಜೊತೆಗೆ ಶತ್ರುಬೋಧವೂ ಬೇಕು. ಸ್ವದೇಶಿ, ನನ್ನದು ಯಾವುದು, ನನ್ನ ದೇಶದ ಯಾವುದು ಅನ್ನೋದು ಗೊತ್ತಿರಬೇಕು. ಒಂದು ಮೊಬೈಲ್ ತಗೊಳ್ಳಬೇಕಿದ್ರೆ ನನ್ನದು ಯಾವುದು, ಕಾರ್ ತಗೊಳ್ಳಬೇಕಿದ್ರೆ ನನ್ನ ದೇಶದ ಯಾವುದು, ನಾನು ತರುವಂತ ಉಡುಗೆ ಯಾವುದು, ನನ್ನ ಆಹಾರ ಯಾವುದು, ಎಲ್ಲವೂ ಕೂಡ ಸ್ವದೇಶಿಯಾಗಿರಬೇಕು, ಎಲ್ಲವೂ ಕೂಡ ಭಾರತೀಯವಾಗಿರಬೇಕು. ಈ ರೀತಿಯಾದಂತಹ ಒಂದು ಸ್ವಬೋಧದ ಪ್ರಜ್ಞೆಯನ್ನು ನಾವು ಬೆಳೆಸಿಕೊಳ್ಳಬೇಕು. ಮೂರನೆಯದು ಸಾಮರಸ್ಯ. ಸಮಾಜದಲ್ಲಿ ಅನೇಕ ಜಾತಿ ಮತ ಪಂಥಕ್ಕೆ ಸೇರಿದಂತಹ ನಾವೆಲ್ಲರೂ ಕೂಡ ಒಂದು ಚಾವಣಿಯಲ್ಲಿ ಬಂದು ಇವತ್ತು ಕೂತಿದ್ದೀವಿ. ಜೊತೆಯಾಗಿ ಯೋಚನೆಯನ್ನು ಮಾಡ್ತಾ ಇದ್ದೀವಿ, ಜೊತೆಯಾಗಿ ವಿಚಾರ ವಿಮರ್ಶೆಯನ್ನು ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಮಧ್ಯದಲ್ಲಿರುವಂತಹ ಸಮಾನವಾದ ಅಂಶ ಯಾವುದು ಕೇಳಿದ್ರೆ ನಮ್ಮ ರಾಷ್ಟ್ರೀಯತೆ, ಹಿಂದುತ್ವ. ಆ ಆಧಾರದಲ್ಲಿ ನಾವು ಸಾಮರಸ್ಯದಿಂದ ಬದುಕಬೇಕು. ನಮ್ಮೆಲ್ಲರಿಗೂ ಒಂದೇ ಸ್ಮಶಾನ, ಒಂದೇ ಬಾವಿಕಟ್ಟೆ, ಒಂದೇ ದೇವಸ್ಥಾನಗಳ ನಿರ್ಮಾಣ ಆಗಬೇಕು. ಈ ರೀತಿಯಾಗಿ ಹಿಂದೂ ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸುವಂತಹ ಕೆಲಸವನ್ನು ನಾವು ಮಾಡಬೇಕು. ನಾಲ್ಕನೇದಾಗಿ ನಾಗರಿಕ ಶಿಷ್ಟಾಚಾರ. ನಾಗರಿಕ ಶಿಷ್ಟಾಚಾರ, ಈ ದೇಶದ ಸಂವಿಧಾನ, ಈ ದೇಶದ ಕಾನೂನು, ಈ ದೇಶದ ವ್ಯವಸ್ಥೆಯನ್ನು ಗೌರವಿಸುವಂತಹ ಪ್ರಜ್ಞೆಯನ್ನು ನಾವು ಬೆಳೆಸಿಕೊಳ್ಳಬೇಕು. ಈ ರೀತಿಯಾಗಿ ಪಂಚ ಪರಿವರ್ತನೆಗಳಿಗೆ ನಮ್ಮ ಹಿರಿಯರು ಪ್ರಮುಖವಾದಂತಹ ಗಮನವನ್ನು ಕೊಟ್ಟರು. ಅದರಲ್ಲಿ ಬಹಳ ಪ್ರಮುಖವಾಗಿ ಕುಟುಂಬ ಪ್ರಬೋಧನ. ಬಹಳಷ್ಟು ಸಂಖ್ಯೆಯಲ್ಲಿ ತಾಯಂದಿರಿದ್ದೀವಿ. ಈ ವಿಷಯವನ್ನು ಇವತ್ತಿನ ವೇದಿಕೆಯಲ್ಲಿ ನಾನು ಮಾತಾಡಬಹುದು, ನೀವು ಕೇಳಬಹುದು, ನಾಳೆ ದಿನ ಮರೆತು ಹೋಗ್ಬೋದು. ಆದರೆ ಜೀವನದಲ್ಲಿ ನಿರಂತರತೆ ಎಲ್ಲಿಂದ ಕೇಳಿದ್ರೆ ಮನೆಯಲ್ಲಿ ತಾಯಂದಿರು ಕೊಡುವಂತಹ ಸಂಸ್ಕಾರ. ಆ ಮನೆಯಲ್ಲಿ ತಾಯಂದಿರು ಕೊಡುವಂತಹ ಸಂಸ್ಕಾರ ಒಬ್ಬ ಜೀಜಾಮಾತೆಯಿಂದ, ಒಬ್ಬ ಛತ್ರಪತಿ ಶಿವಾಜಿ, ಒಬ್ಬ ವಿದ್ಯಾವತಿಯಿಂದ ಭಗತ್ ಸಿಂಗ್ ಅಂತ ಶ್ರೇಷ್ಠವಾದಂತಹ ಮಕ್ಕಳು, ಒಬ್ಬ ಭುವನೇಶ್ವರಿಯಿಂದ ಒಬ್ಬ ವಿವೇಕಾನಂದ, ಈ ರೀತಿಯಾಗಿ ಒಬ್ಬ ಜಾನಕಿ, ಈ ರೀತಿಯಾಗಿ ಒಬ್ಬ ತಾಯಿಯಿಂದ ಈ ದೇಶಕ್ಕೆ ಮಹಾಪುರುಷರುಗಳು ಸಿಕ್ಕಿರುವಂಥದ್ದು. ಹಾಗಾಗಿ ಆ ಮಕ್ಕಳಿಗೆ ದೇಶ, ಧರ್ಮ, ರಾಷ್ಟ್ರ ಪ್ರೇಮ, ನಮ್ಮ ಸಮಾಜ, ಈ ಎಲ್ಲ ಭಾವನೆಗಳನ್ನು ಮಕ್ಕಳ ಬಾಲ್ಯದಲ್ಲಿ ಮಕ್ಕಳಿಗೆ ತಿಳಿಸಿಕೊಟ್ಟು ಆ ಮಕ್ಕಳನ್ನ ರಾಷ್ಟ್ರಕ್ಕೆ ಒಂದು ಆಸ್ತಿಯನ್ನಾಗಿ ಮಾಡುವಂತ ಕೆಲಸವನ್ನ ನಮ್ಮ ತಾಯಂದಿರು ಮಾಡಬೇಕು. ಆ ರೀತಿ ಆ ಕುಟುಂಬ ಪ್ರಬೋಧನವನ್ನು ಬೆಳೆಸುವಂತ ಕೆಲಸವನ್ನ ನಾವೆಲ್ಲರೂ ಮಾಡಬೇಕು. ಈ 5 ಕಾರ್ಯಗಳನ್ನ ನಾವು ಮಾಡಿದ್ದು ಹೌದು ಅಂತಾದ್ರೆ ನಾವು ನಮ್ಮ ಜೀವನ ಕಾಲದಲ್ಲಿ ಇವತ್ತೇನೆಲ್ಲ ಬದಲಾವಣೆಯನ್ನ ಈ ದೇಶದಲ್ಲಿ ನೋಡ್ತಾ ಇದ್ದೀವಿ. ನಾವು ನಮ್ಮ ಜೀವಿತ ಕಾಲದಲ್ಲೇ ಈ ದೇಶ, ರಾಷ್ಟ್ರ ಜಗತ್ತಿನಲ್ಲಿ ಅತ್ಯಂತ ಮುಂಚೂಣಿಯ ದೇಶ, ಅತ್ಯಂತ ಶಕ್ತಿಶಾಲಿಯಾದಂತಹ ದೇಶ ಅನ್ನುವಂತ ಒಂದು ಹೆಗ್ಗಳಿಕೆಯನ್ನು ಪಡೆಯುವುದರಲ್ಲಿ 2 ಮಾತಿಲ್ಲ. ನಾವೆಲ್ಲರೂ ಕೂಡ ನಿಜವಾಗಿ ಆ ತಾಯಿಯ ಮಕ್ಕಳಾಗಿ ಕೆಲಸವನ್ನು ಮಾಡಿದ್ದೆ ಹೌದು ಅಂತಾದ್ರೆ
ಆ ತಾಯಿ ಲಕ್ಷ್ಮಿಯಾಗಿ ಈ ದೇಶದ ದುಃಖ ದಾರಿದ್ರ್ಯವನ್ನ ದೂರ ಮಾಡ್ತಾಳೆ. ಆ ತಾಯಿ ಸರಸ್ವತಿಯಾಗಿ ನಮ್ಮ ನಿಮ್ಮ ಮನಸ್ಸಿನಲ್ಲಿರುವಂತಹ ಅಜ್ಞಾನದ ಮಬ್ಬನ್ನ ಕಳೀತಾಳೆ. ಆ ತಾಯಿ ಚಂಡಿಯಾಗಿ, ಚಾಮುಂಡಿಯಾಗಿ, ಭದ್ರಕಾಳಿಯಾಗಿ ಅಷ್ಟಭುಜಗಳಲ್ಲಿ ಆಯುಧವನ್ನು ಧಾರಣೆ ಮಾಡಿ ಧರ್ಮ ದ್ರೋಹಿಗಳ ರುಂಡವನ್ನು ಚೆಂಡಾಡ್ತಾಳೆ. ಈ ದೇಶದಲ್ಲಿ ಶಾಂತಿಯನ್ನು ಕೂಡ ನೆಲೆ ಮಾಡ್ತಾಳೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಆಯೋಜಕರಿಗೆ ವಂದನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ನಮಃ ಪಾರ್ವತಿ ಪದಯೇ ಹರ ಹರ. ಸುಮಾರು 40 ನಿಮಿಷ ನಡೆದಿರುವುದು ಭಾಷಣ ಅಲ್ಲ, ಅದು ಸಿಂಹದ ಮರಿಯ ಗುಡುಗು ಸಿಡಿಲು. ಅವರ ಊರು ಕಡಲೂರು. ಅವರ ವಿಚಾರಗಳು ಸಮುದ್ರದ ಭೋರ್ಗರದಂತೆ ನಮ್ಮ ಕಿವಿಗಳಲ್ಲಿ ಅಪ್ಪಳಿಸಿದೆ. ಧನ್ಯವಾದಗಳು. ಅಂದಿನ ಚಿಕಾಗೋ ಸಮ್ಮೇಳನದಲ್ಲಿ ವಿವೇಕಾನಂದರು ಗುಡುಗಿದಾಗ ಪಾಶ್ಚಾತ್ಯರಿಗೆ ಹಿಂದುತ್ವದ ದರ್ಶನವಾಗಿತ್ತು. ಇಂದಿನ ಬಳ್ಳಾರಿಯ ಈ ಹಿಂದೂ ಸಮ್ಮೇಳನದಲ್ಲಿ ಶ್ರೀಕಾಂತರು ನಮ್ಮ ಪೂರ್ವಜರ ಹಿರಿಮೆ ಗರಿಮೆಗಳ ಬಗ್ಗೆ ಗುಡುಗಿದಾಗ ನಮ್ಮೆಲ್ಲರ ಹೃದಯದಲ್ಲೂ ಹಿಂದುತ್ವದ ಬೆಂಕಿ ಬಿದ್ದಿದೆ. ನಾವು ವಿದ್ಯಾರಣ್ಯರ ಸಾತ್ವಿಕ ಮೊಲಗಳಂತೆ ಇಷ್ಟು ಜನ ಇದ್ದೀವಿ. ಇಂದಿನ ಸಿಂಹನಾದ ನಮ್ಮನ್ನು ಸಿಂಹದ ಮರಿಗಳಂತೆಯೇ ಪರಿವರ್ತನೆ ಮಾಡಿದೆ. ನಮ್ಮಲ್ಲೂ ಶೌರ್ಯ ಚಿಮ್ಮಿದೆ. ಆದರದು ಅನವರತ ಇರಬೇಕು ಎನ್ನುವ ಒಂದು ಸಂಕ್ರಾಂತಿಯ ಸಂದೇಶವನ್ನ ನಿಮ್ಮೊಂದಿಗೆ ಹಂಚುತ್ತಾ